ನಮಸ್ಕಾರ, ಶುಭೋದಯ. ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಇಡೀ ವಾರ ಹೇಗಿದೆ ಅನ್ನೋದರ ದಿಕ್ಸೂಚಿ, ಅದರ ಜೊತೆಗೆ ನಿಮ್ಮ ಸಮಸ್ಯೆಗಳಿಗೆ ನೇರವಾಗಿ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳಿಂದ ಪರಿಹಾರವನ್ನು ಪಡೆದುಕೊಳ್ಳೋದಕ್ಕೆ ಕರೆ ಮಾಡುವಂತಹ ಅವಕಾಶ ಇರುತ್ತೆ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ. ಬನ್ನಿ, ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ. ಈ ಕಾರ್ಯಕ್ರಮವನ್ನು ಆರಂಭಿಸೋದು ಒಂದು ಒಳ್ಳೆಯ ಮಾತಿನೊಂದಿಗೆ ಶುಭಾರಂಭವನ್ನು ಮಾಡೋದಾದರೆ ಖಂಡಿತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೈಕಥಾಯ ಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ವೀಕ್ಷಕರೆಲ್ಲರಿಗೂ ಶುಭೋದಯ, ಶುಭ ಬೆಳಗು. ಪ್ರತಿ ವಾರ ಒಂದೊಂದು ಒಳ್ಳೆಯ ಮಾತಿನಿಂದ ಒಂದು ಕಾರ್ಯಕ್ರಮ, ಈ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ತನ್ಮೂಲಕ ಆ ವಾರದಲ್ಲಿ ನಾವು ಅದನ್ನು ಸಿದ್ಧಿಸ್ಕೊಳ್ಳಲಿಕ್ಕೆ ಸಾಧ್ಯವಾದರೆ ಅಷ್ಟರ ಮಟ್ಟಿಗೆ ಒಂದು ಒಳ್ಳೆತನ ಅನ್ನೋದು ನಮ್ಮೊಳಗೆ ಆ್ಯಡ್ ಆಗ್ತಾ ಹೋಗುತ್ತೆ. ಆ ದೃಷ್ಟಿಯಲ್ಲಿ ಒಂದು ಒಳ್ಳೆಯ ಮಾತನ್ನು ನೋಡ್ತಾ ಇರ್ತಕ್ಕಂಥದ್ದು ಈ ವಾರ ಗಮನಿಸಿ. ತಾವು ನೋಡಿ, ಯಾರಲ್ಲಿ ವೈರ ವಿವಾದ ಮಾಡಬಾರ್ದು ಅಂತಕ್ಕಂಥದ್ದನ್ನು ಸೂಚಿಸುತ್ತೆ. ವೃಥಾ ವೈರಂ ವಿವಾದಂಚ ನ ಕುರ್ಯಾತ್ ಕೇನಚಿತ್ ಸಹ ಅರ್ಥಾಭಾವೇಪಿ ತತ್ಪುಂಸಾಂ ಅನರ್ಥ ಏವ ಕಲ್ಪತೆ ಅಂತ. ವಿನಾಕಾರಣ ವೈರ ಇದೆಯಲ್ಲ, ಅದು ನಮ್ಮನ್ನು ಅಧಃಪತನಕ್ಕೆ ತಳ್ಳಿಬಿಡುತ್ತೆ. ಇದರ ಅರ್ಥವನ್ನು ಗಮನಿಸಿ. ವಿನಾಕಾರಣದ ವೈರತ್ವ ವ್ಯರ್ಥವಾದಗಳಲ್ಲಿ ತೊಡಗ್ತಕ್ಕಂಥದ್ದು, ಇವೆರಡೂ ಕೂಡ ಇದರಿಂದ ಲಾಭನೂ ಇಲ್ಲ, ಅನರ್ಥ ತಪ್ಪಿದ್ದಲ್ಲ. ನಾವು ಎಷ್ಟೋ ಬಾರಿ ಸಣ್ಣ ಪುಟ್ಟದ್ದಕ್ಕೆಲ್ಲ ವೃಥಾ ವೈರ ಕಟ್ಕೊಂಡ್ಬಿಡ್ತೀವಿ. ಅಗತ್ಯವೇ ಇರೋದಿಲ್ಲ. ಏನೋ ಒಂದು ಸಣ್ಣ ಮಾತು ಬಂದಿರುತ್ತೆ, ಆ ಮಾತಿಗೆ ಶರಂಪರ ಜಗಳ ಆಗೋಗ್ಬಿಡುತ್ತೆ. ಅಥವಾ ಈ ಜನ್ಮದಲ್ಲಿ ನಾನು ಮಾತೇ ಆಡಿಸೋದಿಲ್ಲ, ಆ ಥರದ್ದು ಒಂದು ನಿಲುವಿಗೆ ಬಂದುಬಿಡ್ತಾರೆ. ಅದರಿಂದ ಯಾವ ಲಾಭನೂ ಇಲ್ಲ, ಅದರಿಂದ ಅನರ್ಥವೇ. ನಮಗೆ ತೊಂದರೆಗಳೇ ಹೆಚ್ಚಾಗುತ್ತೆ. ಅದರ ಬಗ್ಗೆ ಯೋಚನೆ ಮಾಡ್ತಾ 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 ನಮ್ಮ ಸಮಯ, ಕೆಲಸ ಎಲ್ಲದನ್ನು ಹಾಳು ಮಾಡಿಕೊಳ್ತೀವಿ ನಾವು. ಇದು ಬಂಧುಗಳಲ್ಲಾಗಬಹುದು, ಮಿತ್ರರಲ್ಲಾಗಬಹುದು, ಅಥವಾ ಉದ್ಯೋಗದ ಸಹೋದ್ಯೋಗಿಗಳ ಜೊತೆಗೆ ಆಗಬಹುದು. ಎಲ್ಲದಕ್ಕಿದು ಅಪ್ಲೈ ಆಗುತ್ತೆ. ವೃಥಾ ವೈರ ಅಂತಕ್ಕಂಥದ್ದು ಅನರ್ಥವನ್ನು ಮತ್ತು ನಷ್ಟವನ್ನು ತಂದುಕೊಡುತ್ತೆ. ಅದರಿಂದ ನಯಾ ಪೈಸೆ ಲಾಭ ಇರೋದಿಲ್ಲ. ಇದನ್ನು ಅರ್ಥ ಮಾಡ್ಕೊಂಡು ನಾವು ನೋಡಿ, ಒಂದು ಮಾತಿದೆ, ಏನು, ಯಾರು ಈ ಕಲಹ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಹೋಗ್ತಾರೋ ಅವರಿಗೆ ವಿಪರೀತವಾದ ನಷ್ಟವೇ ಸಂಭವಿಸುತ್ತೆ, ಜೊತೆಗೆ ಸಮಯ ವ್ಯರ್ಥವೂ ಆಗುತ್ತೆ. ಈ ಎರಡನ್ನು ಬಿಟ್ಟು ಹಾಕಬೇಕು. ಅತಿಯಾದ ವೈರವೂ ಒಳ್ಳೆಯದಲ್ಲ, ಅತಿಯಾದ ಸಮಯ ವ್ಯರ್ಥವೂ ಒಳ್ಳೆಯದಲ್ಲ. ಇವೆರಡೂ ನಮಗೆ ಹಾಳೆ. ಇದರಿಂದಾಗಿ ಈ ಒಂದು ವಾರದಲ್ಲಿ ನಾವು ವೃಥಾ ವೈರವನ್ನು ಬಿಟ್ಬಿಡೋಣ. ನೀಚಾಹ ಕಲಹಮಿಚ್ಛಂತಿ ಸಂಧಿಮಿಚ್ಛಂತಿ ಸಾಧವ ಅಂತ. ಕೆಟ್ಟವರು ಈ ಥರದ್ದೆಲ್ಲ ಮಾಡೋದು. ರಾವಣಾಸುರನಂಥವರು ವಿಪರೀತವಾದ ಜಿದ್ದನ್ನು ಇಟ್ಕೊಳ್ಳೋದು. ಶ್ರೀರಾಮಚಂದ್ರ ಏನು ಮಾಡಿದ್ರು, ಅವನು ಸತ್ತ ಮೇಲೆ ವಿಭೀಷಣಿಗೆ ಹೇಳಿದ್ರು, ನೀನು ಸಂಸ್ಕಾರ ಮಾಡ್ತೀಯಾ ಇಲ್ಲ ನಾನೇ ಮಾಡಿಬಿಡಲ ಅಂತ. ಮರಣ ಸತ್ತ ಮೇಲೆ ವೈರ ಎಂಥದ್ದು ಅಂತ. ಹಾಗೆ ಬಿಟ್ಟಾಕಬೇಕು. ಅದು ಬಹಳ ಮುಖ್ಯವಾದ ಒಂದು ಅಂಶ, ತಿಳ್ಕೊಳ್ಬೇಕಾಗಿರೋ ಅಂಶ. ವೈರದಲ್ಲಿ ನಾವು ಸಮಯ ವ್ಯರ್ಥ ಮಾಡಬಾರ್ದು ಅಂತ. ನಿಜ. ಇಡೀ ವಾರ ಹೇಗಿದೆ ಅಂತ ಅನ್ನೋದರ ತಿಳಿಯುವಂಥ ಒಂದು ಕುತೂಹಲ. ಹಾಗಾಗಿ ವಾರದ ವಿಶೇಷತೆ ತಿಳಿಸೋದಲ್ಲ. ಈ ವಾರದಲ್ಲಿ ಏನು ವಿಶೇಷತೆಗಳಿದ್ದಾವೆ, ನೀವು ಕೂಡ ಈ ವಾರ ಯಾವ್ಯಾವ ಉತ್ಸವಾದಿಗಳಿದ್ದಾವೆ ಅಥವಾ ಇನ್ನೇನು ಸ್ಪೆಷಲ್ ಈವೆಂಟ್ಸ್ ಇದ್ದಾವೆ, ಅದು ಧಾರ್ಮಿಕಕ್ಕೆ ಸಂಬಂಧಿಸಿದ ಹಾಗೆ ಅನ್ನೋದು ಗಮನಿಸಿ. ಈ ವಾರದಲ್ಲಿ ನಾವು ಗಮನಿಸ್ತಕ್ಕಂಥದ್ದು ಬುಧವಾರ ಒಂದು ಸಂಕಷ್ಟ ಚತುರ್ಥಿ ವ್ರತ ಇದೆ. ಅಷ್ಟು ವಿನಃ ಇನ್ನೇನು ಮಹಾ ಪ್ರಾಮುಖ್ಯತೆ ಅಂತಕ್ಕಂಥದ್ದೇನು ಕಾಣ್ತಾ ಇಲ್ಲ. ಈ ದಿವಸ ಅಲ್ಲಿ ಗಾಣಗಾಪುರದಲ್ಲಿ ಗುರುಪಾಡ್ಯಮಿ ಅಂತ ಮಾಡ್ತಾರೆ. ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಆಚರಣೆ. ಅದನ್ನು ನಾವು ಸ್ಮರಣೆ ಮಾಡಬಹುದು. ಯಾರ್ಯಾರು ಗಾಣಗಾಪುರಕ್ಕೆ ಹೋಗಿದ್ದೀರೋ, ಹೋಗಿಲ್ಲದೆ ಇರತಕ್ಕಂಥವರು ಮನಸ್ಸಲ್ಲಿ ಅಲ್ಲೇ ಇರ್ತಕ್ಕಂಥವ್ರು ಆ ಒಂದು ವಿಶೇಷ ಇದನ್ನು ಗಮನಿಸ್ಕೊಳ್ಬಹುದು. ಅಲ್ಲಿ ಹೋಗಿ ಸೇವೆ ಮಾಡ್ತಕ್ಕಂಥದ್ದು, ಗುರು ಸೇವೆ ಅನ್ನೋದು ಬಹಳ ಮುಖ್ಯ. ಮತ್ತು 28ನೇ ತಾರೀಕು ಫೆಬ್ರವರಿ 28 ಬುಧವಾರ ಸಂಕಷ್ಟಹಾರ ಚತುರ್ಥಿ. ಸಂಕಷ್ಟಹಾರ ಚತುರ್ಥಿ ನಮ್ಮ ಸಂಕಟಗಳನ್ನು ಬಿಡಿಸ್ತಕ್ಕಂಥದ್ದು. ಬಿಡಿಸಿ ನಮಗೆ ಒಂದು ಸುಲಭ ಮಾರ್ಗವನ್ನು ಸೂಚಿಸ್ತಕ್ಕಂಥದ್ದು. ವಿಘ್ನಗಳಾಗ್ತಾ ಇದೆಯಾ ಕೆಲಸದಲ್ಲಿ, ಅಥವಾ ಇನ್ಯಾವುದಾದ್ರು ತೊಡಕುಗಳು ಸಂಭವಿಸ್ತಾ ಇದೆಯಾ, ಕೆಲಸಗಳು ಪೂರ್ಣವಾಗ್ತಾ ಇಲ್ವಾ, ಈ ರೀತಿ ಯಾವುದೇ ಇದ್ದರೂ ಕೂಡ ಅದರ ನಿವಾರಣೆಗೆ ಬಹಳ ವಿಶಿಷ್ಟವಾದದ್ದು ಸಂಕಷ್ಟಹಾರ ಚತುರ್ಥಿ. ಇದು ಈ ವಾರದ ಒಂದು ವಿಶೇಷವನ್ನು ನಾವು ನೋಡ್ತಕ್ಕಂಥದ್ದು. ಹಾಗೆ ಮುಂದೆ ಸಾಗೋಕ್ಕಿಂತ ಮುಂಚೆ ಕರೆಗಳಿವೆ. ಬೆಂಗಳೂರಿನಿಂದ ನಾಗರಾಜ್ ಅವರು ಕರೆ ಮಾಡಿದ್ದಾರೆ. ನಾಗರಾಜ್ ಅವರೇ, ನಮಸ್ಕಾರ.
ಶುಭೋದಯ, ನಮಸ್ಕಾರ ಮೇಡಮ್. ಶುಭೋದಯ. ಯಾರ ಬಗ್ಗೆ ಕೇಳಬೇಕಿತ್ತು ತಾವು? ನನ್ನ ಮಗನ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಖಂಡಿತ. ಅವರ ಜನ್ಮ ದಿನಾಂಕ ತಿಳಿಸಿ. 21/7/1988. 21/7/88. ಸಮಯ ಮಧ್ಯಾಹ್ನ 1:52. ಓಕೆ, 1:52 ಮಧ್ಯಾಹ್ನ. ಏನ್ ಪ್ರಶ್ನೆ? ಪ್ರಶ್ನೆ ಬಂದು ಮುಂಚೆ ಗುರುಗಳನ್ನ ಕೇಳಿದ್ದೆ. ಈಗ ಗುರುದಶೆ ಅವನಿಗೆ ನಡೀತಾ ಇದೆ. ಆ ಗುರು 8ನೇ ಮನೇಲಿದ್ದಾನೆ. 3ನೇ ಮನೆ ಅಧಿಪತಿ, 6ನೇ ಮನೆ ಅಧಿಪತಿ 8ನೇ ಮನೇಲಿ ಇದ್ರೆ ಅಷ್ಟು ಹಣದಲ್ಲಿ ಈ ಸುಖ ಇರಲ್ಲ ಅಂತ ಹೇಳಿದ್ದಾರೆ. ಇವಾಗ ನೆಕ್ಸ್ಟ್ ಶನಿ ದಶೆ ಬರುತ್ತೆ. ಶನಿ 3ನೇ ಮನೇಲಿ ಇದ್ದಾನೆ. ಅವನು 9ನೇ ಮನೆ ಭಾಗ್ಯ ಸ್ಥಾನದಲ್ಲಿ ಬುಧನ್ ನೋಡ್ತಾನೆ. ಅದ್ರ ಪರಿಣಾಮ ಏನು ಅಂತ ಕೇಳ್ಬೇಕಾಯ್ತು. ಖಂಡಿತ ತಾವೇ ಯಾರ್ದ ತಿಳಿಸ್ತಾ ಇದ್ದೀರಿ, ಶಾಸ್ತ್ರಿಗಳನ್ನ ಕೇಳೋಣ. ಅವರಿಂದ ತಿಳ್ಕೊಂಡಿರೋದು ಆ ಗುರುಗಳ ಮಹಾತ್ಮೆ ಅಷ್ಟೇ, ನಲ್ಲೇನಿಲ್ಲ. ನಮಸ್ಕಾರ. 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 ಈಗ ಗುರುದಶೆ ತಾವು ಹೇಳ. ನಮಸ್ಕಾರ. ನಮಸ್ಕಾರ. ಈಗ ಗುರುದಶೆಯಲ್ಲಿ ಚಂದ್ರಭುಕ್ತಿ ಅಲ್ವಾ? ಹೌದು ಹೌದು. ನೆಕ್ಸ್ಟ್ ಕುಜಭುಕ್ತಿ ಬರುತ್ತೆ ಅಂತ ಹೇಳಿದ್ರಿ. ಹಾ, ನೆಕ್ಸ್ಟ್ 6ನೇ ಈಗ ಜೂನಿಂದ ಕುಜ ಪ್ರಾರಂಭವಾಗುತ್ತೆ ಅಲ್ವಾ? ಕುಜ ಷಷ್ಠದಲ್ಲಿದ್ದಾನೆ. 6ನೇ ಮನೆ ಕುಜನಿಗೆ ಬಹಳ ವಿಶೇಷವಾದ ಶಕ್ತಿ ಇರ್ತದೆ. ಶಾಸ್ತ್ರಗಳಲ್ಲಿ 6ನೇ ಮನೆ ಕುಜನನ್ನು ತೆಗಳಿಲ್ಲ, ಹೊಗಳಿದ್ದಾರೆ. ಅವನು ಮಹಾ ಶಕ್ತಿಶಾಲಿ, ಒಂದು ಧೃತಿ ಅಂತೀವಲ್ಲ, ಆ ಧೃತಿಯನ್ನು ತಂದು ಕೊಡುತ್ತೆ. ಮತ್ತು ಧನಾಧಿಪತಿ ಬೇರೆ, ಸಪ್ತಮಾಧಿಪತಿ ಕೂಡ ಹೌದು. ಹೀಗಾಗಿ ಈ ಲಗ್ನಕ್ಕೆ ಕುಜ ಏನು ಮಾರಕನೇನಲ್ಲ. ಹೀಗಾಗಿ ಎಲ್ಲವೂ ಚೆನ್ನಾಗೇ ಇದೆಯಲ್ಲ. ಚೆನ್ನಾಗಿರುವಾಗ ಯೋಚನೆ ಮಾಡುವ ಅಗತ್ಯ ಇಲ್ಲ. ವಸ್ತುತಃ ಈ ದುಸ್ಥಾನದ ಅಧಿಪತಿಗಳಾಗಿರಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ಅಲ್ಲಿ ಸ್ವಚ್ಛಸ್ಥೋಪಿ ಶುಭೋ ಭಾವಹಾನಿ ದುಸ್ಥಾನಪೋ ಇದಿ ಅಂತ ಇರತಕ್ಕಂಥದ್ದು ಶಾಸ್ತ್ರ ಮಾತು. ದುಸ್ಥಾನದ ಅಧಿಪತಿಗಳಾಗಿದ್ದಾಗ ಅವ್ರು ಸುಸ್ಥಾನದಲ್ಲಿದ್ದರೂ ಕೂಡ ತೊಡಕನ್ನೇ ಮಾಡ್ತಾರೆ. ಉದಾಹರಣೆಗೆ ನೀವು ಹೇಳಿದ್ರಿ ಈಗ ಗುರು ಅಷ್ಟಮದಲ್ಲಿದ್ದಾನಲ್ವಾ ಅಂತ. ಅವನು ದುಸ್ಥಾನದ ಅಧಿಪತಿ, 6ನೇ ಮನೆಯ ಅಧಿಪತಿ, ದುಸ್ಥಾನ ಆಯಿತು. ಮತ್ತು ಈ ಲಗ್ನಕ್ಕೆ ಸ್ವಲ್ಪ ಗುರು ಮಾರಕ. ಹೀಗೆ ನೋಡಿ, ಇದನ್ನು ನಾನು ವಿಸ್ತಾರವಾಗಿ ಹೇಳಬೇಕು. ವಸ್ತುತಃ ಇಲ್ಲಿ ಅಷ್ಟು ಸಮಯ ಇಲ್ಲ, ಪಾಪ ಇನ್ನೊಬ್ಬರಿಗೆ ಕಾಲ್ ಮಾಡ್ತಾ ಇರ್ತಾರೆ. ಹೀಗಾಗಿ ಇದನ್ನು ಕೂಲಂಕಷವಾಗಿ ಪರಿಶೀಲಿಸೋಣ. ಒಂದು ಸಲ ತಾವು ಭೇಟಿ ಮಾಡೋಣ ಒಂದು ಸಲ, ಆಗ ಏನು ಸವಿವರವಾಗಿ ಮಾತಾಡೋಣ. ಅಂತೂ ಈಗ ತತ್ಕಾಲದಲ್ಲಿ ಏನು ತೊಡಕಿಲ್ಲದಾಗಿ ಹೆಚ್ಚು ಚಿಂತೆ ಬೇಡ, ನಿರ್ಮಳವಾಗಿರಬಹುದು. ನರಸಿಂಹನ ಪ್ರಾರ್ಥನೆ ಹೆಚ್ಚು ಹೆಚ್ಚು ಸಹಾಯ ಆಗುತ್ತೆ, ಒಂದು ಮಾರ್ಗ ತೋರಿಸುತ್ತೆ. ಅದನ್ನು ಮಾಡಲಿ ಅವರು. ಒಳ್ಳೆಯದಾಗಲಿ. ಧನ್ಯವಾದ ನಾಗರಾಜ್ ಅವರೇ ಕರೆ ಮಾಡಿದ್ದಕ್ಕೆ. ಹಾಗೆಯೇ ತುಮಕೂರಿನಿಂದ ದಿನೇಶ್ ಅವರು ಕರೆ ಮಾಡಿದ್ದಾರೆ. ದಿನೇಶ್ ಅವರೇ ನಮಸ್ಕಾರ. ಸುರೇಶ್ ಮೇಡಮ್. ಸುರೇಶ? ಹೌದು ಮೇಡಮ್. ಓಕೆ ಸುರೇಶ್ ಅವರೇ, ಯಾರ ಬಗ್ಗೆ ಕೇಳ್ಕೋಬೇಕಿತ್ತು ತಾವು? ನಮ್ಮ ಬಗ್ಗೆನೇ ಮೇಡಮ್. ತಮ್ಮ ಬಗ್ಗೆನೇ. ಓಕೆ, ತಮ್ಮ ಜನ್ಮ ದಿನಾಂಕ ತಿಳಿಸಿ. ಜನ್ಮ ದಿನಾಂಕ 5/8/1990. 5/8/90. ಸಮಯ ಬೆಳಿಗ್ಗೆ 8. ಬೆಳಿಗ್ಗೆ 8:30. 8:30 ಬೆಳಿಗ್ಗೆ. ಓಕೆ, ಏನ್ ಪ್ರಶ್ನೆ? ನಾವು ಮದುವೆ ಏನ್ ಮಾಡ್ಬೇಕು? ವಿವಾಹಕ್ಕೆ ನಾವು ಒಂದು ವಿಚಾರಗಳೆಲ್ಲ ಆಗ್ತೇವಲ್ಲ. ಖಂಡಿತ ಉತ್ತರಿಸ್ತಾರೆ ಶಾಸ್ತ್ರಿಗಳು ತಮಗೆ. ನಮಸ್ಕಾರ ಸುರೇಶ್ ಅವರೇ. ನಮಸ್ಕಾರ ಗುರುಜಿ. ನಮಸ್ಕಾರ. ವಿವಾಹದ ಪ್ರಶ್ನೆ ತಮ್ಮದು ಅಲ್ವಾ? ಈಗ ತಮಗೆ ಶುಕ್ರನ ಕಾಲ ಶುರುವಾಗಿದೆ. ಅಂದರೆ ರಾಹುದಶೆಯಲ್ಲಿ ಶುಕ್ರ ಭುಕ್ತಿ ಶುರುವಾಗಿದೆ. ಇಷ್ಟು ದಿವಸ ನೋಡಿ, 2023 ಜನವರಿವರೆಗೂ ನಿಮಗೆ ಇದು ಅನುಕೂಲ ಆಗ್ತಾ ಇರಲಿಲ್ಲ. ಈಗ ವಸ್ತುತಃ ವಿವಾಹ ಏರ್ಪಾಡು ಮಾಡ್ತಕ್ಕಂಥ ಗ್ರಹ ನಿಮಗೆ ಶನೈಶ್ಚರ, ಅವನೂ ಕೂಡ ಆ ವಿವಾಹ ಸ್ಥಾನದಲ್ಲೇ ಇದ್ದಾನೆ. ಶುಕ್ರನ ಭುಕ್ತಿ ಬೇರೆ ನಡೀತಾ ಇದೆ. ಈಗ ಒಳ್ಳೆಯ ಕಾಲ ಶುರುವಾಗಿದೆ. ಆ್ಯಕ್ಚುಲಾಗಿ ಪ್ರಾರಂಭ ಮಾಡಿ, ಖಂಡಿತ ಸಿಗುತ್ತೆ. ನೀವು ಕಂಗಾಲಾಗುವ ಅವಶ್ಯಕತೆ ಇಲ್ಲ. ನಿಮ್ಮ ಮನೆ ದೇವರ ಸನ್ನಿಧಾನದಲ್ಲಿ ಒಂದು ಕಲ್ಯಾಣೋತ್ಸವ ಮಾಡಿಸಿ, ಅದು ತುಂಬ ಸಹಾಯವಾಗುತ್ತೆ. ಬಹಳ ಬೇಗ ಶೀಘ್ರ ಫಲ ಅಂತೀವಲ್ಲ, ಬಹಳ ಬೇಗ ಫಲ ಬೇಕು ಅಂತಂದರೆ ಒಂದು ಕಲ್ಯಾಣೋತ್ಸವ ಮಾಡಿಸ್ತಕ್ಕಂಥದ್ದು. ಅಥವಾ ಈಶ್ವರ ಸನ್ನಿಧಾನದಲ್ಲಿ ಅಲ್ಲಿ ಗಿರಿಜಾ ಕಲ್ಯಾಣ ಅಂತ, ಅದು ತುಂಬ ಫಲದಾಯಕವಾಗಿರ್ತದೆ. ನಿಮ್ಮ ಲಗ್ನಕ್ಕೆ ಈ ಪ್ರಯತ್ನ ಮಾಡಿ, ಆಗುತ್ತೆ. ಆತಂಕ ಬೇಡ. ಒಳ್ಳೆಯದಾಗಲಿ. ಧನ್ಯವಾದ ಸುರೇಶ್ ಅವರೇ ಕರೆ ಮಾಡಿದ್ದಕ್ಕೆ. ಹಾಗೆಯೇ ಬೆಂಗಳೂರಿನಿಂದ ಅದಿತಿ ಅವರು ಕರೆ ಮಾಡಿದ್ದಾರೆ. ಅದಿತಿ ಅವರೇ ನಮಸ್ತೆ. ನಮಸ್ತೆ ಮ್ಯಾಮ್. ಯಾರ ಬಗ್ಗೆ ತಿಳ್ಕೋಬೇಕು ತಾವು? ನನ್ನ ಕಸಿನ್ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಅವರ ಜನ್ಮ ದಿನಾಂಕ ತಿಳಿಸಿ. ಏಪ್ರಿಲ್ 28, 1997. 28/4/97 ಅಲ್ವಾ? 20 ಸಾರಿ. ಓಕೆ, 20/4/97. ಸಮಯ 4:20 ಬೆಳಿಗ್ಗೆ. 4:20 ಬೆಳಿಗ್ಗೆ. ಓಕೆ, ಏನ್ ಪ್ರಶ್ನೆ? ಅವ್ರದ್ದು ಲೈಕ್ ಹೆಲ್ತ್ ಎಲ್ಲ ಹೇಗಿದೆ ಅಂತ ಕೇಳ್ಕೊಕೆ, ಜಾತಕ ಹೇಗಿದೆ ಅಂತ ನೋಡ್ಬೇಕಾಗಿತ್ತು. ಓಕೆ ಓಕೆ ಓಕೆ, ಖಂಡಿತ ಉತ್ತರಿಸ್ತಾರೆ ಶಾಸ್ತ್ರಿ. ನಮಸ್ಕಾರ ಆದಿತ್ಯ ಅವರೇ. ನಮಸ್ತೆ ಸರ್. ನಮಸ್ಕಾರ. ಇದು ಮೀನ ಲಗ್ನ. ಲಗ್ನಾಧಿಪತಿ ನೀಚ ಸ್ಥಾನದಲ್ಲಿದ್ದಾನೆ. ಈಗ ಪ್ರಸ್ತುತ ಇವರಿಗೆ ರಾಹು ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಶನೈಶ್ಚರನ ಒಂದು
ಕಾಲ ನಡೀತಾ ಇದೆ. ಶನೈಶ್ಚರ ಲಗ್ನದಲ್ಲಿರ್ತಕ್ಕಂಥದ್ದು ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವ ಲಕ್ಷಣ ಸೂಚಿಸ್ತಾ ಇದೆ. ವಾತ ಸಂಬಂಧಿ ತೊಂದರೆಗಳು ಅದನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿರಬೇಕು. ಶನೈಶ್ಚರ ಕವಚ ಕೇಳಿಸ್ಕೊಳ್ಳೋದು, ಪ್ರತಿ ಶನಿವಾರ ಶನೈಶ್ಚರ ಮಂದಿರಕ್ಕೆ ಹೋಗಿ ಬರೋದು, ಇವು ನೋಡಿ ಸುಲಭವಾದ ಪರಿಹಾರ ಮಾರ್ಗ. ಅದು ಬೇಕು. ನೋಡಿ, ಮುಖ್ಯವಾಗಿ ಬೇಕಾಗಿರೋದು ವೃತ್ತಿ ಸಂಬಂಧಿ. ಈ ಸಂದರ್ಭದಲ್ಲಿ ವೃತ್ತಿಯನ್ನು ಬಯಸ್ತಾರೆ, ಅದು ಬೇಕು ಒಂದು ಮನುಷ್ಯನಿಗೆ, ಯಾಕೆ ಜೀವನ ಬಲಕ್ಕೆ. ಅದಕ್ಕಾಗಿ ಗುರುಚರಿತ್ರೆ ಪ್ರತಿ ಗುರುವಾರ ಅಥವಾ 9 ದಿನ ಗುರುಚರಿತ್ರೆ ಪಾರಾಯಣ ಮಾಡಿದ್ರೆ ಅದು ತುಂಬ ಸಹಾಯವಾಗುತ್ತೆ. ಒಂದು ಆರೋಗ್ಯ ವೃತ್ತಿ ಎರಡಕ್ಕೂ ಸ್ವಲ್ಪ ತೊಡಕಿರ್ತಕ್ಕಂಥ ಸೂಚಿಸ್ತಾ ಇದೆ. ಈ ಪರಿಹಾರ ಪ್ರಯತ್ನ ಮಾಡಲಿ, ಅನುಕೂಲ ಆಗುತ್ತೆ. ಕಂಗಾಲಾಗೋದು ಬೇಡ. ಒಳ್ಳೆಯದಾಗಲಿ. ಧನ್ಯವಾದ ಅದಿತಿ ಅವರೇ ಕರೆ ಮಾಡಿದ್ದಕ್ಕೆ. ಹಾಗೆಯೇ ಶಿವಮೊಗ್ಗದಿಂದ ಕಮಲಾ ಅವರು ಕರೆ ಮಾಡಿದ್ದಾರೆ. ಕಮಲಾ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ತಿಳ್ಕೊಬೇಕು ತಾವು? ಮಗಳ ಬಗ್ಗೆ ತಿಳ್ಕೊಬೇಕಾಯ್ತು ಮೇಡಮ್. ಓಕೆ, ಅವರ ಜನ್ಮ ದಿನಾಂಕ ಹೇಳಿ. ಜನ್ಮ ದಿನಾಂಕ ಅಕ್ಟೋಬರ್ 4ನೇ ತಾರೀಕು, ಓಕೆ. ಶುಕ್ರವಾರ ಮಧ್ಯಾಹ್ನ 2 ಗಂಟೆಗೆ ಇಟ್ಟಿರೋದು. ವರ್ಷ ಯಾವುದು ಮೇಡಮ್? 96 ಮೇಡಮ್. 4/10/96. ಸಮಯ ಸಮಯ ಮಧ್ಯಾಹ್ನ, ಶುಕ್ರವಾರ ಮಧ್ಯಾಹ್ನ 2 ಗಂಟೆಗೆ. 2 ಗಂಟೆ ಮಧ್ಯಾಹ್ನ. ಓಕೆ, ಏನ್ ಪ್ರಶ್ನೆ ಮೇಡಮ್? ಅವಳು ಮದುವೆ ಬಗ್ಗೆ ಕೇಳಬೇಕಿತ್ತು. ಓಕೆ, ಮದುವೆ ವಿಚಾರ ಖಂಡಿತ ತಿಳಿಸ್ತಾರೆ ಶಾಸ್ತ್ರಿಗಳು. ನಮಸ್ಕಾರ ಕಮಲವರೇ. ನಮಸ್ಕಾರ ಗುರುಜಿ. ನಮಸ್ಕಾರ. ವಿವಾಹದ ಕುರಿತಾದ ಪ್ರಶ್ನೆ ತಮ್ಮದು ಅಲ್ವಾ? ನೋಡಿ, ಈಗ ಶನೈಶ್ಚರನ ದಶೆಯಲ್ಲಿ ಈಗ ಇವರಿಗೆ ನಡೀತಾ ಇರ್ತಕ್ಕಂಥದ್ದು ಕೇತುವಿನ ಭುಕ್ತಿ. ನೋಡಿ, ಈ ಜನವರಿ 2025 ಜನವರಿ ನಂತರ ಇವರಿಗೆ ಖಂಡಿತ ಅವಕಾಶ ಇದೆ. ಒಂದು ಕುಜಗ್ರಹ ಶಾಂತಿ ಒಂದು ಮಾಡಿಸ್ಬೇಕು, ಅದು ಸೂಚಿಸ್ತಾ ಇದೆ. ಸಪ್ತಮದಲ್ಲಿ ಕುಜ ಇದ್ದರೆ ಕಲತ್ರಭೇ ಪಾಪಯುತೇಥ ದೃಷ್ಟೇ ಕಲತ್ರ ಹಾನಿಮ್ ಅಂತ ಒಂದು ಸೂತ್ರ ಇದೆ. ಅದರ ಪ್ರಕಾರ ವಿವಾಹ ಸ್ಥಾನದಲ್ಲಿ ಪಾಪಗ್ರಹಗಳಿದ್ದರೆ ಅದಕ್ಕೊಂದು ಶಾಂತಿ ಮಾಡಿಸಿ, ತತಃ ಶುಭಂ ಆಪ್ನೋತಿ ಅಂತ ಹೇಳುತ್ತೆ. ಹಾಗೆ ಶಾಂತಿ ಮಾಡಿಸಿದ್ರೆ ಒಳ್ಳೆಯದು ಅಂತ. ಏಕೆಂದರೆ ಒಂದು ಕುಜಗ್ರಹ ಶಾಂತಿ, ಅಷ್ಟಮದ ಶುಕ್ರ ಬುಧ ಅದೂ ಶಾಂತಿ ಆದರೆ ಬಹಳ ಒಳ್ಳೆಯದು. ಇದಕ್ಕೆಲ್ಲ ಜಪಸಹಿತವಾದ ಶಾಂತಿ ಬಹಳ ಒಳ್ಳೆಯದು ಅಂತ ಶಾಸ್ತ್ರ ಸೂಚಿಸುತ್ತೆ. ಹೀಗಾಗಿ ಒಳ್ಳೆ ಪಟುತ್ವ ಇರತಕ್ಕಂಥವ್ರ ಹತ್ರ ತಾವು ಇದನ್ನು ಮಾಡಿಸಿ, ಖಂಡಿತ ಅನುಕೂಲ ಆಗುತ್ತೆ. ಕಂಗಾಲಾಗೋದು ಬೇಡ. 2025 ಜನವರಿ ನಂತರ ಇವರಿಗೆ ವಿವಾಹಕ್ಕೆ ಅವಕಾಶ ಆಗುತ್ತೆ, ದಾರಿ ಆಗುತ್ತೆ, ಸಿದ್ಧಿಯೂ ಆಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದ ಕಮಲಾ ಅವರೇ ಕರೆ ಮಾಡಿದ್ದಕ್ಕೆ. ಹೀಗೆ ನೀವು ಕೂಡ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ, ನಿಮ್ಮ ಪ್ರಶ್ನೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೋದು. ಶ್ರೀಕಂಠ ಶಾಸ್ತ್ರಿಗಳ ಪರಿಹಾರವನ್ನು ಸೂಚಿಸ್ತಾರೆ. ಶಾಸ್ತ್ರಿಗಳೇ, ಈಗ ರಾಶಿಫಲವನ್ನು ನೋಡುವಂತಹ ಸಮಯ. ಹಾಗಾಗಿ ತಾವು ಮೊದಲ 3 ರಾಶಿಗಳ ಫಲಾನುಫಲವನ್ನು ತಿಳಿಸುವಂಥದ್ದಾದರೆ ಕುಂಡಲಿಯೊಂದಿಗೆ ತಿಳಿಸೋಣ. ಅದಕ್ಕಿಂತ ಮುಂಚೆ ನೀವೇ ಹೇಳಿದ್ರಲ್ಲ ಕುಂಡಲಿ ಸಹಿತ ಅಂತ, ನೋಡೋಣ. ಈಗ ಕೋಷ್ಟಕ ಮೊದಲಿಗೆ ಗಮನಿಸೋಣ. ಗ್ರಹಸ್ಥಿತಿಯನ್ನು ನೋಡೋದಾದರೆ ನೋಡಿ, ಈ ದಿವಸ ಗುರು ಮೇಷದಲ್ಲಿರ್ತಕ್ಕಂಥದ್ದು, ಮಾಂದಿ ಕರ್ಕಟಕದಲ್ಲಿ ಉದಯ ಆಗಿದೆ. ಚಂದ್ರ ಇರ್ತಕ್ಕಂಥದ್ದು ಸಿಂಹರಾಶಿಯಲ್ಲಿ, ಕೇತು ಕನ್ಯಾ ರಾಶಿಯಲ್ಲಿ, ಕುಜ ಶುಕ್ರರು ಮಕರ ರಾಶಿಯಲ್ಲಿ, ರವಿ ಬುಧ ಶನೈಶ್ಚರರು ಇರತಕ್ಕಂಥದ್ದು ಕುಂಭರಾಶಿಯಲ್ಲಿ, ರಾಹು ಇರತಕ್ಕಂಥದ್ದು ಮೀನರಾಶಿಯಲ್ಲಿ. ಈ ದಿವಸ ಈ ಒಂದು ಚಂದ್ರನ ಬದಲಾವಣೆ ಗಮನಿಸ್ಕೊಂಡ್ರೆ ತುಲಾ ರಾಶಿಯವರೆಗೆ ಈ ವಾರದಲ್ಲಿ ಸಂಚಾರ ಆಗ್ತಾನೆ. ಸೊ ಹೀಗಿರುವಾಗ ಗ್ರಹಸ್ಥಿತಿಗಳು ಸಂಚಾರಣೆ ಹೀಗಿರುವಾಗ ಹೇಗಿರ್ತದೆ ಫಲ ಗಮನಿಸ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿಯನ್ನು ಗಮನಿಸೋಣ. ಮೇಷರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ನೋಡಿ ಸ್ವಲ್ಪ ಮಟ್ಟಿಗೆ ಈ ಭಯದ ವಾತಾವರಣವನ್ನು ಸೂಚಿಸುತ್ತೆ. ಈ ದುಶ್ಚಿಕ್ಯ ಸ್ಥಾನ ಅಂತ ಅದಕ್ಕೆ ಹೆಸರು. ಹೀಗಾಗಿ ಅಚಾನಕ್ಕಾದ ತೊಡಕುಗಳು ಉಂಟಾಗ್ತಕ್ಕಂತಹ ಸಾಧ್ಯತೆ ಅದನ್ನು ಸೂಚಿಸುತ್ತೆ. ಹೀಗಾಗಿ ಭಯದ ವಾತಾವರಣ. ಚಂದ್ರ ಚೆನ್ನಾಗಿದ್ದಾನೆ, ಈ ಕಾರಣದಿಂದಾಗಿ ಮಕ್ಕಳಿಂದ ಸ್ವಲ್ಪ ಮಟ್ಟಿಗೆ ಒಂದು ಮನಸ್ಸಿಗೆ ಸಮಾಧಾನ ಇತ್ಯಾದಿಗಳನ್ನು ಕಾಣಲಿಕ್ಕೆ ಅವಕಾಶ ಇದೆ. ಆ ರೀತಿಯ ಒಂದು ಒಳ್ಳೆಯ ಫಲವೂ ಇದೆ. ಸ್ವಲ್ಪ ಭಯದ ವಾತಾವರಣ ವಾರದ ಆದಿಯಲ್ಲಿ. ವೃತ್ತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ, ಆತಂಕ ಪಡುವ ಅವಶ್ಯಕತೆ ಖಂಡಿತ ಇಲ್ಲ. ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ. ಜೊತೆಗೆ ಹಣಕಾಸಿನ ತೊಂದರೆಗಳು ಕುಟುಂಬದಲ್ಲಿ ಯಾರಿಗೋ ಬಂಧುಗಳು ಅಥವಾ ಕುಟುಂಬದವ್ರು ತುಂಬ ಬೇಕಾದವರು ಅಂಥವರಿಗೆ ಕೊಟ್ಬಿಟ್ಟಿರ್ತೀರ. ಆದ್ದರಿಂದ ನಿಮಗೆ ತೊಡಕುಗಳು ಉಂಟಾಗೋ ಸಾಧ್ಯತೆ. ಸ್ವಲ್ಪ ಶಿರೋಭಾಗ, ತಲೆನೋವು, ತಲೆ ಸಿಡಿತ ಇಂಥದ್ದನ್ನು ಸೂಚಿಸ್ತಾ ಇದೆ ವಾರದ ಮಧ್ಯಭಾಗದಲ್ಲಿ. ಆದರೆ ನಿಮಗೊಂದು ಸ್ತ್ರೀಯರಿಗೆ ನೋಡಿ ಸಾಲ ಬಾಧೆ ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿರಿ, ಸಾಲಾಗಿಲ್ಲ ಮಾಡಲಿಕ್ಕೆ ಹೋಗಬೇಡಿ. ಅಥವಾ ನೀವೇ ಯಾರೋ ಸಾಲ ಕೇಳಿದ್ರು ಅಂತ ನೀವು ಇನ್ನೊಂದು ಕಡೆ ಸಾಲ ತೊಗೊಂಡು ಬಂದು ಕೊಟ್ಟರು ಅದು ನಿಮಗೆ ಮುಳುವೆ ಆಗುತ್ತೆ. ವಾರ ಮಧ್ಯದಲ್ಲಿ ಈ ಸಾಲದ ಬಗ್ಗೆ ಸ್ವಲ್ಪ ಎಚ್ಚರ ಇರಲಿ. ಇನ್ನು ವಾರ ಅಂತ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಅಪವ್ಯಯ ಅಂತ ಕರೀತಾರೆ, ಅನಗತ್ಯವಾಗಿ ಖರ್ಚಾಗ್ತಕ್ಕಂತಹ ಸಾಧ್ಯತೆ ಮತ್ತು ಕಣ್ಣಿನ ಬಾಧೆ ಅದನ್ನು ಸೂಚಿಸ್ತಾ ಇದೆ. ಇವೆರಡರ ಬಗ್ಗೆ ಸ್ವಲ್ಪ ಹುಷಾರಾಗಿರಬೇಕು. ಟೋಟಲಾಗಿ ಗಮನಿಸ್ಕೊಂಡ್ರೆ ಆರೋಗ್ಯ ವ್ಯತ್ಯಾಸ ಮಾಡ್ಕೊಳ್ಬಾರ್ದು. ಈ ಕಾರಣದಿಂದಾಗಿ ಸುಬ್ರಹ್ಮಣ್ಯ ಕವಚವನ್ನು ಸ್ಮರಣೆ ಮಾಡಿದ್ರೆ, ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ ತೀರ್ಥ ಸೇವನೆ ಮಾಡಿದ್ರೆ ಇದೆಲ್ಲ ಬಹಳ ಒಳ್ಳೆಯ ಫಲ ಅಂತ ಮೇಷರಾಶಿಯವರಿಗೆ.
ಇನ್ನು ವೃಷಭ ರಾಶಿ ಗಮನಿಸೋಣ. ವೃಷಭ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಹಣಕಾಸಿನ ವ್ಯತ್ಯಾಸ, ಬಂಧು ಮಿತ್ರ ಸಹಕಾರ, ನೀರಿನ ಸೌಕರ್ಯ, ಅದು ಚಂದ್ರನಿಂದಾಗಿ. ಚಂದ್ರ ಚೆನ್ನಾಗಿರೋದ್ರಿಂದ, ಅವನು ಬಲ ಚೆನ್ನಾಗಿರೋದ್ರಿಂದ ಕೃಷಿಕರಿಗೆ ಅನುಕೂಲಕರವಾಗಿರುತ್ತೆ. ಹಾಲು ಹೈನು ವ್ಯಾಪಾರಿಗಳಿಗೆ ಚೆನ್ನಾಗಿರುತ್ತೆ. ಧಾನ್ಯ ವ್ಯಾಪಾರಿಗಳು, ವಸ್ತ್ರ ವ್ಯಾಪಾರಿಗಳು, ಡೈರಿ ಪ್ರಾಡಕ್ಟ್ ಅಂತೀವಲ್ಲ, ಅದೆಲ್ಲ ತುಂಬ ಚೆನ್ನಾಗಿರುತ್ತೆ. ಆದರೆ ಹಣಕಾಸಿನ ವ್ಯತ್ಯಾಸ ಕೂಡ ಇದೆ. ವಿದ್ಯಾರ್ಥಿಗಳಿಗೆ ಕಂಟಕ, ತೊಂದರೆಗಳು, ಬಯಸ್ಕೊಳ್ಳೋದು, ಎಕ್ಸಾಮ್ ಹತ್ತಿರ ಬರ್ತಿದ್ದ ಹಾಗೆ ಏನು ಶುರುವಾಗುತ್ತೆ, ಓದು 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 ಅಂತಾರೆ, ನಿಮಗೆ ತಲೆಗೆ ಹತ್ತಲ್ಲ, ಅವರು ಹೇಳೋದು ಬಿಡಲ್ಲ. ಆ ಥರದ್ದು ಒಂದು ತೊಂದರೆಗೆ ಸಿಕ್ಕಾಕೊಳ್ತೀರ ವಾರದ ಆದಿಯಲ್ಲಿ. ಓದ್ಬಿಡಿ. ಓದುವ ಸಂದರ್ಭದಲ್ಲಿ ಓದಬೇಕು. ನಾವು ಇನ್ನೂ ಒಂದು ಮೊಬೈಲೋ ಮತ್ತೊಂದು ಆಕರ್ಷಣೆ ಅಂತಂದರೆ ಜೀವನ ಹಾಳಾಗುತ್ತೆ. ಹೀಗಾಗಿ ವಿದ್ಯಾರ್ಥಿಗಳಿಗೆ ಅದೊಂದು ಎಚ್ಚರಿಕೆ. ಇನ್ನು ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ, ಹುಷಾರಾಗಿರಿ. ಸಾಲಬಾಧೆ ನಿವಾರಣೆಯಾಗುತ್ತೆ, ಆತಂಕ ಪಡೋದು ಬೇಡ. ಈ ವಾರದ ಅಂತ್ಯದ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಲಾಭದಾಯಕ ಫಲವನ್ನು ಕಾಣ್ತೀರಾ. ಔಷಧ ವ್ಯಾಪಾರಿಗಳಿಗಾಗಬಹುದು, ಜೊತೆಗೆ ವಿದೇಶ ವಹಿವಾಟು ಏನಾದರೂ ಇದ್ದರೆ ಇದೆಲ್ಲ ತುಂಬ ಚೆನ್ನಾಗಿದೆ, ಅನುಕೂಲ. ಚಂದ್ರನ ಬಲ ಚೆನ್ನಾಗಿರೋದ್ರಿಂದಾಗಿ ಹೆಚ್ಚಿನ ತೊಡಕುಗಳಿರೋದಿಲ್ಲ, ಅದನ್ನೆಲ್ಲ ಬಿಡಿಸ್ಕೊಳ್ತೀರಾ. ನೀವು ಕೂಡ ಸ್ವಲ್ಪ ಆರೋಗ್ಯದ ಮಟ್ಟಿಗೆ ಸ್ವಲ್ಪ ಗಮನ ತೊಗೊಳ್ಬೇಕು. ಕೃಷ್ಣ ಸನ್ನಿಧಾನದಲ್ಲಿ ಒಂದು ತುಳಸಿ ಅರ್ಚನೆ ಮಾಡಿಸೋದ್ರಿಂದ ಈ ವಾರದ ಏನು ಪರಿಹಾರ ಅಂತಂದರೆ, ಕೃಷ್ಣ ಸನ್ನಿಧಾನಕ್ಕೆ ತುಳಸಿ ಅರ್ಚನೆ ಮಾಡಿಸಿದ್ರೆ ಬಹಳ ಒಳ್ಳೆಯದು. ಅದು ಮಾಂದಿಯಿಂದ ತೊಡಕುಗಳೇನಿದೆ ಅದನ್ನೆಲ್ಲ ಬಿಡಿಸಿಕೊಟ್ಟು ಒಂದು ಸಮಾಧಾನ ಏರ್ಪಾಡು ಮಾಡಿಕೊಡುತ್ತೆ. ಇನ್ನು ಮಿಥುನ ರಾಶಿ ಗಮನಿಸೋಣ. ಮಿಥುನ ರಾಶಿಯವರಿಗೆ ವಾರದ ಆದಿಯಲ್ಲಿ ನೋಡಿ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣಬಹುದು. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಅದು ಮಾಂದಿ. ಶಿರೋಭಾಗದಲ್ಲಿದ್ದರೆ ಹೆಚ್ಚು ಟೆನ್ಷನ್ ಮಾಡ್ಕೊಳ್ತೀರ. ಮುಖ ಅವರು ನಿಮ್ಮ ಲಕ್ಷಣವೇ ಸ್ವಲ್ಪ ಹೊರಟೋಗುತ್ತೆ. ಯಾಕೋ ಮುಖ ಉದ್ದಾಗ ಆಯಿತು, ಅಥವಾ ಇನ್ನೇನೋ ಕಲೆ, ಇನ್ನೇನೋ ರ್ಯಾಷಸ್ ಆಗ್ತಾ ಇದೆ, ಈ ಥರದ್ದೆಲ್ಲ ಶುರುವಾಗುತ್ತೆ. ಅಲರ್ಜಿ ಅಂತೀವಲ್ಲ ಆ ರೀತಿಯಲ್ಲಿ ಪ್ರಾರಂಭದಲ್ಲಿ. ಆದರೆ ಸಹೋದರ ಸಹಕಾರ, ಬಂಧುಗಳ ಸಹಕಾರ ಇತ್ಯಾದಿ ಕಾಣಲಿಕ್ಕೆ ಅವಕಾಶ ಖಂಡಿತ ಇದೆ. ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಸ್ವಲ್ಪ ಮಟ್ಟಿಗೆ ಲಾಭವೂ ಇದೆ, ನಷ್ಟನೂ. ಲಾಭ ನಷ್ಟ ಎರಡು ಮಿಶ್ರವಾಗಿದೆ. ಮಕ್ಕಳಿಂದ ಸಹಾಯ ಸಿಗುತ್ತೆ. ಬೌದ್ಧಿಕ ಲಾಭ ಅಂತೀವಲ್ಲ, ತುಂಬ ಚೆನ್ನಾಗಿ ಹೈಯರ್ ಸ್ಟಡೀಸ್ ಮಾಡೋರಿಗೆ ಬಹಳ ಬೇಗ ಏನು ಒಳ್ಳೆಯ ಮಾರ್ಗದರ್ಶನವೂ ಸಿಗುತ್ತೆ. ನಿಮಗೆ ಆ ಓದಿದ್ದು ಚೆನ್ನಾಗಿ ಅರ್ಥವೂ ಆಗುತ್ತೆ. ಚೆನ್ನಾಗಿ ಕಾನ್ಫಿಡೆನ್ಸ್ ಅಂತೀವಲ್ಲ ಅದು ಉಂಟಾಗುತ್ತೆ. ಮತ್ತು ಸಭೆಗಳಲ್ಲಿ, ಮೀಟಿಂಗ್ಗಳಲ್ಲಿ, ತುಂಬ ಇಂಪಾರ್ಟೆಂಟ್ ಮೀಟಿಂಗ್ಗಳಲ್ಲಿ ಚೆನ್ನಾಗಿ ನೀವು PPT ಇತ್ಯಾದಿ ಏನೋ ಪ್ರದರ್ಶನ ಮಾಡೋದಿದೆ, ಅದೆಲ್ಲ ಚೆನ್ನಾಗಿರ್ತದೆ. ಅದೆಲ್ಲ ತುಂಬ ಚೆನ್ನಾಗಿ ಅನುಕೂಲವಾಗಿದೆ. ಇನ್ನು ವಾರ ಅಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಚೆನ್ನಾಗಿದೆ. ಮಕ್ಕಳಿಂದ ಸಹಾಯ ಆಗಬಹುದು. ಮತ್ತು ಮಾನಸಿಕವಾಗಿ ವಸ್ತುತಃ ನಮ್ಮ ಮನಸ್ಸು ನಿರಾಳವಾಗಿರಬೇಕು, ಅದಕ್ಕೆ ಒಂದು ಅವಕಾಶ ಇದೆ ವಾರದ ಅಂತ್ಯದಲ್ಲಿ. ಅಂತೂ ಚೆನ್ನಾಗಿದೆ. ಇಡೀ ವಾರವನ್ನು ಗಮನಿಸ್ಕೊಂಡ್ರೆ ಸ್ವಲ್ಪ ಈ ಆರೋಗ್ಯದಲ್ಲಿ ಏರುಪೇರು ಅನ್ನೋದು ಬಿಟ್ಟರೆ ಉಳಿದ ಹಾಗೆಲ್ಲ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ನೀವು ವಿಷ್ಣು ಸನ್ನಿಧಾನಕ್ಕೆ 2 ತೆಂಗಿನಕಾಯಿ ದಾನ ಮಾಡಿ, ಅದು ತುಂಬ ತುಂಬ ಅನುಕೂಲ ಆಗುತ್ತೆ. ಫಲ ಸಮರ್ಪಣೆ, ಪೂರ್ಣ ಫಲ ಸಮರ್ಪಣೆ ಅದನ್ನು ಮಾಡಿದ್ರೆ ನಿಮಗೆ ಈ ವಾರ ಇಡೀ ಮಾಡಬಹುದು. ಪ್ರತಿ ದಿವಸ ಅಥವಾ ಬುಧವಾರ ದಿವಸ ಮಾಡಿ, ಅದು ಕೂಡ ನಿಮಗೆ ಫಲದಾಯಕ. ಇದು 3 ರಾಶಿಗಳ ಫಲ. ಖಂಡಿತ. ಇನ್ನು ಉಳಿದ ರಾಶಿಗಳ ಫಲಾನುಫಲ, ಅದರ ಜೊತೆಗೆ ನಿಮ್ಮ ಕರೆಗಳಿಗೆ ಸ್ಪಂದಿಸ್ತಾರೆ, ನಿಮ್ಮ ಇನ್ನಷ್ಟು ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಸೂಚಿಸ್ತಾರೆ. ಶಾಸ್ತ್ರ ಚಿತ್ತಾಮಣಿಯಿಂದ ರಶ್ಮಿ ಅವರು ಕರೆ ಮಾಡಿದ್ದಾರೆ. ರಶ್ಮಿ ಅವರು ನಮಸ್ಕಾರ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ತಿಳ್ಕೊಬೇಕಿತ್ತು ತಾವು? ನಮ್ಮ ಮಗಳು ಲಕ್ಷ್ಮಿ ಅಂತ. ಓಕೆ, ಅವರ ಜನ್ಮ ದಿನಾಂಕ ಹೇಳಿ. 8ನೇ ತಾರೀಕು. 8ನೇ ತಾರೀಕಾ? 5. ಹಾಂ, 5/8. ಓಕೆ. 1990. 5/8/90. ಸಮಯ ಬೆಳಗ್ಗೆ 8:45, 10:45 ಮೇಡಮ್. 10:45 ಬೆಳಗ್ಗೆ ಅಲ್ವಾ? ಹ್ಞೂ ಮೇಡಮ್. ಓಕೆ, ಏನು ಪ್ರಶ್ನೆ ಮೇಡಮ್? ಮತ್ತೆ ಗೊತ್ತಿರ ಕೇಳ್ಬೇಕಾಯ್ತು. ಯಾವ್ದು ಎಲ್ಲ ಬರುತ್ತೆ. ಓಕೆ, ಉತ್ತರಿಸ್ತಾರೆ ಶಾಸ್ತ್ರಿಗಳು ತಮಗೆ. ನಮಸ್ಕಾರ ರಶ್ಮಿ ಅವರೇ. ನಮಸ್ಕಾರ. ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಆಗ್ತಾ ಇಲ್ಲ, ಏನಪ್ಪ ಮಾಡೋದು? ಕಾಲ ಹೋಗ್ತಾ ಇದೆ, ಇವರು ಕೇಳ್ತಾ ಇದ್ದಾರೆ, ಬಂಧುಗಳ ಮಾತು ಕೇಳೋಕ್ಕಾಗಲ್ಲ, ಇದೆಲ್ಲ ಸಂಕಟ ಆಗಿಬಿಡುತ್ತೆ. ನೋಡಿ, ಕಾಲ ಬರಬೇಕು. ಈಗ ಪ್ರಸ್ತುತ ರಾಹು ದಶೆಯಲ್ಲಿ ಶುಕ್ರನ ಕಾಲ ಶುರುವಾಗಿದೆ. ಯೋಚನೆ ಮಾಡುವ ಅವಶ್ಯಕತೆ ಖಂಡಿತ ಇಲ್ಲ. ಯಾವ ಶುಕ್ರ, ಅಲ್ಲಿ ಶಾಸ್ತ್ರದಲ್ಲಿ ಮಾತಿದೆ, ಶುಕ್ರಸ್ತಪೋವ ತನುನಾಥ ಭಾಂಶ ತ್ರಿಕೋಣ ಮಾಯಾತಿ ತದಾ ವಿವಾಹ. ಯಾವಾಗಪ್ಪ ವಿವಾಹ ಆಗುತ್ತೆ ಅಂದರೆ ಶುಕ್ರನ ಟೈಮ್ ಬರಬೇಕಪ್ಪ, ಆಗುತ್ತೆ ಅಂತ. ಅಥವಾ ಇಲ್ಲ, ಸಪ್ತಮಾಧಿಪತಿ ಕಾಲ ಬರಬೇಕು, ಆಗುತ್ತೆ ಅಂತ ಯೋಚನೆ ಮಾಡಬೇಡಿ. ಚೆನ್ನಾಗಿದೆ. ಈಗ ಕಾಲ ತುಂಬ ಚೆನ್ನಾಗಿದೆ. ಮೇ ನಂತರ ಗುರುಬಲವೂ ಬರುತ್ತೆ. ಬಹುಶಃ 2025 ಮೇ ಒಳಗೆ ಖಂಡಿತ ಆಗುತ್ತೆ. ನೀವು ಪ್ರಯತ್ನ ಮುಂದುವರಿಸಿ, ಆ ಪ್ರಯತ್ನಕ್ಕೆ ಫಲ ಸಿಗುತ್ತೆ. ಹೆಚ್ಚಿನ ತೊಡಕುಗಳು ಏನೂ ಕಾಣ್ತಾ ಇಲ್ಲ. ಅಷ್ಟಮದಲ್ಲಿ ಕುಜ ಇದ್ದಾನೆ, ಸ್ವಕ್ಷೇತ್ರದ ಕುಜ, ಆತಂಕ ಬೇಡ. ಒಂದು ಸಲ ಶಾಂತಿ ಮಾಡಿಸಿದ್ರೆ, ಕುಜ ಶಾಂತಿ ಮಾಡಿಸಿದ್ರೆ ಬಹಳ ಒಳ್ಳೆಯದು. ಅದು ಅಗತ್ಯ ಇಲ್ಲ, ಸಮಾಧಾನಕ್ಕಾಗಿ, ಒಂದು ಫಲಕ್ಕಾಗಿ ಮಾಡಿಸಬಹುದು. ಗ್ರಹಗಳ ಆರಾಧನೆಯಿಂದ ಶೀಘ್ರವೇ ಫಲ ಬರ್ತದೆ, ಅದರಲ್ಲಿ ಸಂಶಯ ಇಲ್ಲ. ಹೀಗಾಗಿ ಪ್ರಯತ್ನ ಮಾಡಿ, ಅದೊಂದು
ಚೆನ್ನಾಗಿದೆ. ಸಪ್ತಮಾಧಿಪತಿ ತುಂಬ ಚೆನ್ನಾಗಿದ್ದಾನೆ, ಆತಂಕ ಬೇಡ, ಒಳ್ಳೆಯದಾಗಲಿ. ಧನ್ಯವಾದ ರಶ್ಮಿ ಅವರೇ ಕರೆ ಮಾಡಿದ್ದಕ್ಕೆ. ಹಾಗೆಯೇ ಮಂಡ್ಯದಿಂದ ಪ್ರತಿಮಾ ಅವ್ರು ಕರೆ ಮಾಡಿದ್ದಾರೆ. ಪ್ರತಿಮಾ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ತಿಳ್ಕೊಬೇಕು ತಾವು? ನಮ್ಮ ಮನೆ ಬಗ್ಗೆ ತಿಳ್ಕೊಬೇಕು ಮೇಡಮ್. ಓಕೆ, ಅವರ ಜನ್ಮ ದಿನಾಂಕ ಹೇಳಿ. 13/10/1972. 72 13/10/72. ಸಮಯ? ಹೌದು, ಸಮಯ 2:15 ಮಧ್ಯಾಹ್ನ 2:15. ಓಕೆ, ಏನ್ ಪ್ರಶ್ನೆ ಮೇಡಮ್? ಅವ್ರಿಗೆ ಯಾವ ಕೆಲ್ಸನೂ ಅಂತ ಇಲ್ಲ. ಓಕೆ ಓಕೆ. ಎಷ್ಟು ವರ್ಷ, 3 ವರ್ಷದಿಂದ ಮನೇಲೆ ಕೂತ್ಬಿಟ್ಟವ್ರೆ. ನಾವೇ ದುಡಿಬೇಕಾಗ್ತಾ ಇದೆ. ಓಕೆ, ಖಂಡಿತ ನೋಡೋಣ, ಉತ್ತರಿಸ್ತಾರೆ ಶಾಸ್ತ್ರಿಗಳು. ನಮಸ್ಕಾರ ಪ್ರತಿಮಾ ಅವರೇ. ನಮಸ್ಕಾರ ಸರ್. ನಮಸ್ಕಾರ. ವೃತ್ತಿ ಸಂಬಂಧಿ ತೊಡಕುಗಳು ಇವರಿಗೆ ಯಾಕಪ್ಪ ಅಂತಂದರೆ ನೋಡಿ, ಜಾತಕ ಸೂಚಿಸ್ತಾ ಇದೆ ಈ ಕರ್ಮಾಧಿಪತಿ ಅಂದರೆ ವೃತ್ತಿಯ ಅಧಿಪತಿ ಯಾರಿದ್ದಾನೆ ಶುಕ್ರ, ಆತ ಈ ಜಾತಕದಲ್ಲಿ ಅಷ್ಟಮ ಸ್ಥಾನ ಅಲ್ಲಿ ಕೂತು ಬಿಟ್ಟಿದ್ದಾನೆ. ಅಷ್ಟಮ ಅದೊಂದು ನಷ್ಟ ಸ್ಥಾನ ಅಂತ ಶಾಸ್ತ್ರ ಹೇಳುತ್ತೆ. ಹೀಗಾಗಿ ನಷ್ಟ ಸ್ಥಾನದಲ್ಲಿ ಕರ್ಮಾಧಿಪತಿ ಇದ್ದರೆ ನಷ್ಟವೇ ಸಂಭವಿಸುತ್ತೆ. ಎಲ್ಲೂ ಒಂದು ಕಡೆ ನೆಲೆ ನಿಲ್ಲೋಕ್ಕಾಗಲ್ಲ, ನಿಂತರೂ ಸಮಾಧಾನ ಇರಲ್ಲ, ಹಾಗಾಗುತ್ತೆ ಪರಿಸ್ಥಿತಿ. ಇದಕ್ಕೇನಪ್ಪ ಪರಿಹಾರ ಅಂತಂದರೆ ನೋಡಿ, ಪ್ರತಿ ದಿವಸ ಲಲಿತಾ ಸಹಸ್ರನಾಮ ಕೇಳಿಸ್ಕೊಳ್ಳೋಕೆ ಹೇಳಿ. ಮತ್ತು ಒಂದು ಸರಳವಾದ ಮಂತ್ರ ಇದೆ, ಯಾದೇವಿ ಸರ್ವಭೂತೇಷು ವೃತ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಇದು ಸುಲಭವಾದ ಮಂತ್ರ. ಇದನ್ನು ಪ್ರತಿ ದಿವಸ 108 ಬಾರಿ ಹೇಳಿ, ಶೀಘ್ರದಲ್ಲಿ ಅನುಕೂಲ ಆಗುತ್ತೆ. ನನಗನ್ಸುತ್ತೆ ಅವರಿಗೆ ತೀವ್ರತೆ ಇದ್ದರೆ 16 ದಿನಗಳೊಳಗೆ ಒಂದು ಅನುಕೂಲ ಆಗುತ್ತೆ. ಈ ಪ್ರಯತ್ನ ಮಾಡಲಿ. ಒಂದು ಲಲಿತಾ ಸಹಸ್ರನಾಮ ಕೇಳಿಸ್ಕೊಳ್ಳೋದು ಪ್ರತಿ ದಿವಸ, ಇನ್ನೊಂದು ಈ ವೃತ್ತಿ ರೂಪೇಣ ಸಂಸ್ಥಿತವನ್ನು 108 ಬಾರಿ ಹೇಳೋದು. ಸರಳವಾಗಿದೆ, ಮಾಡಿ, ಒಳ್ಳೆಯದಾಗಲಿ. ಧನ್ಯವಾದ ಪ್ರತಿಮಾ ಅವರೇ ಕರೆ ಮಾಡಿದ್ದಕ್ಕೆ. ಹಾಗೆಯೇ ಶಿವಮೊಗ್ಗದಿಂದ ಪ್ರಶಾಂತ್ ಅವರು ಕರೆ ಮಾಡಿದ್ದಾರೆ. ಪ್ರಶಾಂತ್ ಅವರೇ ನಮಸ್ಕಾರ. ಯಾರ ಬಗ್ಗೆ ತಿಳ್ಕೋಬೇಕು ಪ್ರಶಾಂತ್ ಅವರೇ? ನಮ್ಮ ಬಗ್ಗೆನೇ ಮೇಡಮ್. ತಮ್ಮ ಬಗ್ಗೆನೇ. ಓಕೆ, ತಮ್ಮ ಜನ್ಮ ದಿನಾಂಕ ಹೇಳಿ. 15/9/1992. 15/9/92. ಸಮಯ? ಸಮಯ 10:10 ರಾತ್ರಿ. 10:10 ರಾತ್ರಿ ಅಲ್ವಾ? ಹೌದು. ಓಕೆ, 15/9/92 ರಾತ್ರಿ 10:10. ಏನ್ ಪ್ರಶ್ನೆ ತಮ್ದು? ಮೇಡಮ್, ನಂದು ಉದ್ಯೋಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಅದು ಪರ್ಮನೆಂಟ್ ಆಗ್ತಾ ಇಲ್ಲ. ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಉದ್ಯೋಗದ ಕುರಿತಾಗಿ ತಿಳಿಸ್ತಾರೆ ಶಾಸ್ತ್ರಗಳು. ಮದುವೆ ವಿಚಾರ. ಓಕೆ, ಪ್ರಶಾಂತ್ ಅವರೇ ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ಕಾರ. ಈಗ ನಿಮಗೆ ಚಂದ್ರದಶೆಯಲ್ಲಿ ಗುರು ಭುಕ್ತಿ ನಡೀತಾ ಇದೆ. ಈ ಗುರು ನಿಮ್ಮ ಜಾತಕದಲ್ಲಿ ಪಂಚಮ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಇದು ನೋಡಿ, ಕರ್ಮಸ್ಥಾನದ ಅಧಿಪತಿ ಶನೈಶ್ಚರ ತುಂಬ ಚೆನ್ನಾಗಿದ್ದಾನೆ. ಆಗುತ್ತೆ ನಿಮಗೆ. ಯಾವಾಗಪ್ಪ ವೃತ್ತಿ ಸಂಬಂಧಿ ತೊಂದರೆ ಅಂದರೆ ಬಲ ಬರುತ್ತೆ ಅಂದರೆ ಈಗ ಬರುವ ಅಕ್ಟೋಬರ್ ನಂತರದಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಗ್ರಹಗಳ ಕಾಲ ಶುರುವಾಗಬೇಕು. ಕರ್ಮಾಧಿಪತಿ ಚೆನ್ನಾಗಿದ್ದಾನೆ, ಅವನ ಟೈಮ್ ಶುರುವಾಗೋದು ಈಗ ಅಕ್ಟೋಬರಿಂದ. ಹೀಗಾಗಿ ಖಂಡಿತ ಅನುಕೂಲ ಆಗುತ್ತೆ, ಆತಂಕ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ಒಂದು ಕುಜ ಶಾಂತಿ ಬೇಕು, ಅದೊಂದು ಮಾಡಿಸಿ. ಅದು ಸ್ವಲ್ಪ ಪ್ರಬಲವಾಗಿದೆ. ಹೀಗಾಗಿ ಕುಜಗ್ರಹ ಶಾಂತಿ ಮತ್ತು ಇದು ಮಾಡಿಸಿ. ಸದ್ಯಕ್ಕೆ ದೋಷ ನಿವಾರಣೆ ಆಗಲಿ. ವಸ್ತುತಃ ದೋಷ ನಿವಾರಣೆ ಫಲಸಿದ್ಧಿ ಎರಡಿದೆ. ಸದ್ಯಕ್ಕಿದಾಗಲಿ, ಆನಂತರದಲ್ಲಿ ಮತ್ತೊಮ್ಮೆ ಸಂಪರ್ಕ ಏರ್ಪಾಡಾಗಲಿ. ಆಗ ಹೆಚ್ಚಿನ ಮಾಹಿತಿ ವಿವರಣೆಯನ್ನು ಕೊಡ್ತೀನಿ ನಾನು. ನೀವು ಸದ್ಯಕ್ಕೆ ಕುಜಗ್ರಹ ಶಾಂತಿ ಮಾಡಿಸಿ ವಿವಾಹ ಪ್ರಯತ್ನದಿಂದ ವೃತ್ತಿಗೆ ಸರಿ ಹೋಗುತ್ತೆ ಅಕ್ಟೋಬರ್ ನಂತರದಲ್ಲಿ. ಆತಂಕ ಬೇಡ, ಒಳ್ಳೆಯದಾಗಲಿ. ಧನ್ಯವಾದ ಪ್ರಶಾಂತ್ ಅವರೇ ಕರೆ ಮಾಡಿದ್ದಕ್ಕೆ. ಹೀಗೆ ನೀವು ಕೂಡ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೋದು. ಅದಕ್ಕೂ ಮುನ್ನ ರಾಶಿಫಲವನ್ನು ನೋಡುವಂತಹ ಸಮಯ ಶಾಸ್ತ್ರಿಗಳೇ. ಮುಂದಿನ 3 ರಾಶಿ ಕಟಕ, ಸಿಂಹ, ಕನ್ಯಾ. ಎಸ್, ನೋಡೋಣ. ಕರ್ಕಟಕ ರಾಶಿಯವರಿಗೆ ವಾರದ ಆದಿಯಲ್ಲಿ ಹೇಗಿರುತ್ತೆ ನೋಡಿ. ಕರ್ಕಟಕ ರಾಶಿಯ ಚಂದ್ರನ ಬಲ ಚೆನ್ನಾಗಿದೆ, ಆದರೆ ಮಾಂದಿಯ ಕಾರಣದಿಂದಾಗಿ ಒಂದು ಕಡೆಯಿಂದ ಲಾಭ ಬರ್ತದೆ, ಹಣ ಸಂಪಾದನೆ ಮಾಡ್ತೀರಾ, ಮತ್ತೊಂದು ಕಡೆ ಖರ್ಚು ಉಂಟಾಗುತ್ತೆ. ಆದರೆ ಚಂದ್ರನ ಬಲ ಹೆಚ್ಚಾಗಿರೋದ್ರಿಂದ ಹೆಚ್ಚಿನ ಅನುಕೂಲವೇ ಇದೆ, ಯೋಚನೆ ಮಾಡಬೇಡಿ. ವಿದ್ಯಾರ್ಥಿಗಳಿಗೆ ಚೆನ್ನಾಗಿರ್ತದೆ. ಕುಟುಂಬದಲ್ಲಿ ಸ್ತ್ರೀಯರಿಗೆ ಹೆಚ್ಚಿನ ಮಾನ್ಯತೆ ಸಿಗುತ್ತೆ. ಒಂದು ಸಮಾಧಾನ ಕಾಣಲಿಕ್ಕೆ ಅವಕಾಶಗಳು ಏರ್ಪಾಡಾಗುತ್ತೆ. ಆತಂಕ ಬೇಡ. ವೃತ್ತಿಯೆಲ್ಲ ತುಂಬ ಚೆನ್ನಾಗಿದೆ. ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ಲಾಭದಾಯಕವಾಗಿದೆ. ವೃತ್ತಿಯಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಅಂದರೆ ಗೊತ್ತಿರೋರೇ ಆಪ್ತಾರೆ, ಚೆನ್ನಾಗಿ ನನಗೆ ಸಪೋರ್ಟ್ ಮಾಡ್ತಾರೆ ಅಂತ ಅಂದುಕೊಂಡವರಿಂದಲೇ ನಿಮಗೆ ಕಿರಿಕಿರಿಗಳಾಗೋ ಸಾಧ್ಯತೆ ಇದೆ ವಾರ ಮಧ್ಯದಲ್ಲಿ. ಅದು ಏನು ಅಷ್ಟು ಪ್ರಮಾದ ಅಲ್ಲ, ಯೋಚನೆ ಮಾಡಬೇಡಿ. ಇನ್ನು ವಾರಾಂತ್ಯದಲ್ಲಿ ಮಾತ್ರ ಸೌಖ್ಯ, ಸಮಾಧಾನ, ಬಂಧು ಮಿತ್ರರ ಸಹಕಾರ, ಮಿತ್ರರ ಜೊತೆ ಒಂದು ವಿಹಾರ, ಎಲ್ಲೋ ಒಂದು ಕಡೆ ಪಿಕ್ನಿಕ್ಕು ಅಥವಾ ಇನ್ನೇನೋ ಹೊರಟುಬೇಡ ಅಂತಕ್ಕಂಥ ಒಂದು ಆಲೋಚನೆ, ಇದೆಲ್ಲ ತುಂಬ ಚೆನ್ನಾಗಿದೆ. ವಾರಾಂತ್ಯ ನಿಮಗೆ ತುಂಬ ಚೆನ್ನಾಗಿದೆ. ತಂದೆ ಮಕ್ಕಳಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬರುತ್ತೆ. ಧಾರ್ಮಿಕ ಆಚರಣೆಗಳಿಗೆ ತೊಡಕುಗಳು ಉಂಟಾಗೋ ಸಾಧ್ಯತೆ ಇದೆ. 2 ತೊಡಕಿದೆ. ಇದರ ನಿವಾರಣೆಗೆ ಏನಪ್ಪ ಮಾಡೋದು? ಒಂದು ದುರ್ಗಾ ಸನ್ನಿಧಾನದಲ್ಲಿ ಒಂದು ವಿಶೇಷ ಪೂಜೆ ನೆರವೇರಿಸಿ
ದುರ್ಗಾ ದರ್ಶನ ಮಾಡಿ. ಅಮ್ಮನವರ ಪ್ರಾರ್ಥನೆ, ಅಮ್ಮನವರ ದರ್ಶನವೇ ನಿಮಗೊಂದು ಸಮಾಧಾನ ತಂದು ಕೊಡುತ್ತೆ. ಹೆಚ್ಚಿನ ತೊಡಕಿಲ್ಲ. ಕರ್ಕಟಕ ರಾಶಿಯವರು ಧೈರ್ಯವಾಗಿರ್ಬೋದು, ಈ ವಾರದಲ್ಲಿ ಚೆನ್ನಾಗಿ ನೆಮ್ಮದಿಯಾಗಿರಬಹುದು. ಇನ್ನು ಸಿಂಹರಾಶಿ ಗಮನಿಸೋಣ. ಸಿಂಹರಾಶಿಯವರಿಗೆ ಇದು ಹೆಚ್ಚಿನ ಖರ್ಚನ್ನು ಸೂಚಿಸ್ತಾ ಇದೆ. ಲಾಭವೂ ಇದೆ. ಮಾಂದಿಯಿಂದ ಲಾಭ, ಚಂದ್ರನಿಂದ ನಷ್ಟ. ಆಪ್ತರಿಗಾಗಿ, ತುಂಬ ಇಷ್ಟಪಟ್ಟವರು ಅಥವಾ ಇನ್ನೇನೋ ಮನಸ್ಸಿಗೆ ಹತ್ತಿರ ಅನಿಸ್ತಾರಲ್ಲ, ಅವರಿಗಾಗಿ ಒಂದು ಖರ್ಚು ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ. ಅದು ನಿಮ್ಮ ಮನಸ್ಸಿಗೂ ಸಮಾಧಾನವೂ ಇರ್ತದೆ. ಆ ಖರ್ಚಲ್ಲ, ಹಾಗಿರ್ತದೆ. ಇನ್ನು ವೃತ್ತಿಯಲ್ಲಿ ಸ್ವಲ್ಪ ಪರಿಶ್ರಮ, ಶತ್ರುಗಳ ಒಂದು ಸಮಸ್ಯೆ ಇತ್ಯಾದಿ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಮುಖ್ಯ ವಸ್ತುಗಳು ಕಾಣೆಯಾಗುತ್ತೆ, ಅದು ಸ್ವಲ್ಪ ಹುಷಾರಾಗಿರಬೇಕು. ಅದು ವಾರ ಅಂತ್ಯದಲ್ಲಿ ನಿಮಗೆ. ವಾರ ಮಧ್ಯದಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ತೊಡಕುಗಳು ಇದೆ. ಅದು ಧರ್ಮ ಸಂಬಂಧಿ ತೊಡಕುಗಳು, ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯಗಳು ಇಂಥದ್ದನ್ನು ಸೂಚಿಸ್ತಾ ಇದೆ. ಅದರ ಬಗ್ಗೆ ಸ್ವಲ್ಪ ಗಮನ ಇರಬೇಕು. ಅದಕ್ಕೆ ಪರಿಹಾರ ನೋಡೋಣ ನಂತರದಲ್ಲಿ. ಇನ್ನು ವಾರ ಅಂತ್ಯದಲ್ಲಿ ಗಮನಿಸ್ಕೊಂಡ್ರೆ ವಸ್ತು ನಷ್ಟ, ಮುಖ್ಯವಾದ ವಸ್ತು ನಷ್ಟತೆ ಅದು ಉಂಟಾಗ್ತಕ್ಕಂತಹ ಸಾಧ್ಯತೆ. ಈ ರೀತಿಯ ಒಂದು ತೊಡಕುಗಳಿದ್ದಾವೆ. ಮತ್ತು ಬಹಳ ಮುಖ್ಯವಾಗಿ ಸೋಲು ಉಂಟಾಗುತ್ತೆ. ಯಾವುದೋ ಒಂದು ವಾಗ್ವಾದ, ಘರ್ಷಣೆ, ನಾನು ಪ್ರಾರಂಭದಲ್ಲೇ ಹೇಳಿದೆ, ವಾದಗಳಿಗೆ ಹೋಗೋದು ಬೇಡ. ಮತ್ತು ವೃಥಾ ವೈರವು ಕೂಡ ಕಟ್ಟಿಕೊಳ್ಬಾರ್ದು. ಅವೆರಡು ನಿಮಗಿದೆ ಸಿಂಹರಾಶಿಯವರಿಗೆ. ಅದನ್ನು ಬಿಡಿ, ಸಮಾಧಾನವಾಗಿರೋ ಪ್ರಯತ್ನ ಮಾಡಿ. ನಿಮಗೆ ಪರಿಹಾರಕ್ಕಾಗಿ ನಾಗ ಸನ್ನಿಧಾನದಲ್ಲಿ ಒಂದು ಪಂಚಾಮೃತ ಸೇವೆ ಮಾಡಿಸಿ, ಅದು ಆ ತೀರ್ಥ ಸೇವನೆ ಮಾಡಿ, ತುಂಬ ಸಹಾಯವಾಗುತ್ತೆ, ಅನುಕೂಲ ಉಂಟಾಗುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ಗಮನಿಸ್ಕೊಂಡ್ರೆ, ಕನ್ಯಾ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ನೋಡಿ ಆಪ್ತರಿಂದ ವ್ಯಯ, ತುಂಬ ಹಚ್ಚಿಕೊಂಡವರಿಂದಾಗಿ ಒಂದಷ್ಟು ನಷ್ಟ ಅನುಭವಿಸೋ ಸಾಧ್ಯತೆ ಇದೆ. ಮತ್ತು ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಸೂಚಿಸ್ತಾ ಇದೆ. ಅಸಮಾಧಾನಗಳಿದ್ದಾವೆ. ಮಾಂದಿಯಿಂದಾಗಿ ವಿಘ್ನಗಳುಂಟಾಗುವುದು. ಕಿರಿಕಿರಿ ಮತ್ತು ವಿಘ್ನ ಎರಡೂ ಇದೆ. ವಾರದ ಆದಿಯಲ್ಲಿ ನಿಮಗೆ ಸ್ವಲ್ಪ ಅಸಮಾಧಾನವಾಗಿದೆ. ಇನ್ನು ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಸ್ವಲ್ಪ ಧೈರ್ಯ, ಸಾಹಸ ಇತ್ಯಾದಿ ಕಾಣಲಿಕ್ಕೆ ಅವಕಾಶ ಇದೆ. ಕುಟುಂಬದವ್ರ ಸಹಕಾರ, ಸ್ತ್ರೀಯರ ಒಂದು ಬಹಳ ಮುಖ್ಯವಾಗಿ ಕುಟುಂಬದವರಿಂದ ಒಂದು ಸಹಾಯ ಸಿಗುತ್ತೆ. ನಮ್ಮ ಮನೆಯವರೇ ನಮ್ಗೆ ಪರಿಗಣನೆ ಮಾಡಲ್ಲ ಅಂತ ಏನಾದರೂ ಇದ್ದರೆ ಅದಿಲ್ಲ. ಈ ವಾರ ಸ್ವಲ್ಪ ಮಟ್ಟಿಗೆ ಸಮಾಧಾನ ಕಾಣ್ತೀರಾ. ಮತ್ತು ಬಹಳ ಮುಖ್ಯವಾಗಿ ನಿಮಗೂ ಕೂಡ ನಷ್ಟ, ವ್ಯಥೆ, ಸೋಲು ಅದು ಕೂಡ ಇದೆ. ಈ ಕಾರಣದಿಂದಾಗಿ ನಿಮಗೆ ಫಲ ಇದೆಯಾ ಇಲ್ಲವಾ ಎರಡೂ ರೀತಿಯ ಒಂದು ಮಿಶ್ರವಾಗಿರ್ತದೆ ಈ ಒಂದು ವಾರದಲ್ಲಿ. ವಾರಾಂತ್ಯದಲ್ಲಿ ನಿಮಗೆ ದಾಂಪತ್ಯದಲ್ಲಿ ಸ್ವಲ್ಪ ಅಸಮಾಧಾನ, ವ್ಯಾಪಾರದಲ್ಲಿ ತೊಡಕುಗಳು, ಭಿನ್ನಾಭಿಪ್ರಾಯಗಳು, ಮೋಸಗಳಾಗೋ ಸಾಧ್ಯತೆ ಇದೆ. ಅದೃಷ್ಟವಶಾತ್ ಈ ಲಾಭಾಧಿಪತಿ ಧನಸ್ಥಾನದಲ್ಲಿರೋದ್ರಿಂದ ಹಣಕಾಸು ಹರಿದು ಬರುತ್ತೆ. ಹಿರಿಯರು, ಈ ದೊಡ್ಡಮ್ಮ, ಚಿಕ್ಕಮ್ಮ ಇಂಥವರು ಅಥವಾ ಅವರ ಒಂದು ಮಕ್ಕಳು ಇಂಥವನ್ನ ನಿಮಗೆ ಸಹಾಯ ಇತ್ಯಾದಿ. ಕುಟುಂಬದಲ್ಲಿ ಒಂದು ರಕ್ಷಣೆ ಇದೆ. ಸ್ತ್ರೀಯರಿಗೆ ಮುಖ್ಯವಾಗಿ ಅನುಕೂಲ ಇದೆ. ಯಾಕೆಂದರೆ ಸ್ತ್ರೀಯರು ಸಮಾಧಾನವಾಗಿದ್ದರೆ ಕುಟುಂಬ ಸಮಾಧಾನವಾಗಿರುತ್ತೆ. ಅದು ಬಹಳ ಮುಖ್ಯ. ವಾರಾಂತ್ಯದಲ್ಲಿ ವೀಕೆಂಡ್ ಅಂತೇನಂತೀವಿ, ಅಲ್ಲಿ ನಿಮಗೆ ಚೆನ್ನಾಗಿರ್ತೀರ, ಯೋಚನೆ ಮಾಡಬೇಡಿ. ಪರಿಹಾರಕ್ಕೆ ಏನಪ್ಪ ಮಾಡೋದು, ವಿಷ್ಣು ಸನ್ನಿಧಾನದಲ್ಲಿ ಒಂದು ಪಂಚಾಮೃತ ಸೇವೆ ಮಾಡಿಸಿ. ಆ ತೀರ್ಥ ಸೇವನೆ ಕುಟುಂಬದವರೆಲ್ಲ ಸೇವೆ ಮಾಡಿ. ಸಾಧ್ಯವಾದರೆ ಒಂದು ಕುಟುಂಬ ಸಹಿತ. ಈಗಂತೂ ಕುಟುಂಬದವ್ರ ಜೊತೆಗೆ ದೇವಸ್ಥಾನಕ್ಕೆ ಹೋಗೋದು ಬಿಟ್ಟು ಹೋಗಿಬಿಟ್ಟಿದೆ. ಯಾಕೆಂದರೆ ಮೊಬೈಲ್ ಬಂದುಬಿಟ್ಟಿದೆಯಲ್ಲ. ಏಕಾಂತತೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಮಹಾ ಸಾಧನ ಯಾವುದು? ಮೊಬೈಲ್. ಹಾಗಾಗ್ಬಿಟ್ಟಿದೆ. ಅದನ್ನು ಪಕ್ಕಕ್ಕಿಟ್ಟು ಕುಟುಂಬ ಸಹಿತ ವಿಷ್ಣು ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಮನಸ್ಸಿಗೆ ಒಂದು ನಿರಾಳತೆ ಸಿಗುತ್ತೆ. ಇದು ಕನ್ಯಾ ರಾಶಿಯವರಿಗಿನ ಫಲಗಳು. ಮುಂದಿನ ರಾಶಿಗಳ ಫಲಾನುಫಲ, ಅದರ ಜೊತೆಗೆ ಇನ್ನಷ್ಟು ಕರೆಗಳಿಗೆ ಸ್ಪಂದಿಸ್ತಾರೆ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸ್ತಾರೆ ಶಾಸ್ತ್ರಿಗಳು. ಕಾಲರ್ ಇದ್ದಾರೆ, ಚಿತ್ರದುರ್ಗದಿಂದ ಮಂಜುನಾಥ್ ಅವರು ಕರೆ ಮಾಡಿದ್ದಾರೆ. ಮಂಜುನಾಥ್ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ಯಾರ ಬಗ್ಗೆ ತಿಳ್ಕೊಬೇಕು ತಾವು? ಮೇಡಮ್ ನಮ್ಮ ಬಗ್ಗೆ ತಿಳ್ಬೇಕಾಯ್ತು. ಓಕೆ, ತಮ್ಮ ಜನ್ಮ ದಿನಾಂಕ ಹೇಳಿ. ಮೇಡಮ್ ಜನ್ಮದಿನ ಗೊತ್ತಿಲ್ಲ, ಉಗಾದಿ ಆದ್ಮೇಲೆ ಹುಣ್ಣಿಮೆ ಬರುತ್ತಲ್ಲ. ಓಕೆ, 108 ಒಂದು ನಂಬರ್ ಹೇಳಿ. 21 ಮೇಡಮ್. 21. ಓಕೆ, ಏನು ಪ್ರಶ್ನೆ? ಮೇಡಮ್ ನಾವು ಏನ್ ಮಾಡಿದ್ರು ಕೈ ಎತ್ತ ಬರಲ್ಲ. ಅದಕ್ಕೆ ಮೊನ್ನೆ ಜಮೀನ್ ಮಾಡಿದ್ರು, ಜಮೀನ ಲಾಸ್ ಆಯ್ತು. ಹಂಗಾಗಿ ನೀರು ಶಾರ್ಟೇಜ್ ಬರುತ್ತೆ. ಅದಕ್ಕೆ ಇರೋ ಬೋರಲ್ಲೇ ನೀರು ಸಬ್ಸಿಡಿ ಸಿಗುತ್ತಾ ಅಥವಾ ಇನ್ನೊಂದು ಬೇರೆ ನೋಡೋಣ, ಉತ್ತರಿಸ್ತಾರೆ ಶಾಸ್ತ್ರಿಗಳು ತಮಗೆ. ನಮಸ್ಕಾರ ಮಂಜುನಾಥ್ ಅವರೇ. ನಮಸ್ತೆ. ನಮಸ್ಕಾರ. ಈಗಾಗಲೇ ಅಲ್ಲೇ ಬಿಸಿಲು ವಿಪರೀತವಾಗಿಬಿಟ್ಟಿದೆ ಅಂತ ಅಂದ್ಕೊಳ್ತೀನಲ್ಲ. ಫೆಬ್ರವರಿಯ ಪ್ರಾರಂಭದಲ್ಲಿ ನೀರಿಗೆ ಇಲ್ಲೇ ಅಭಾವ ಇದೆ. ಇನ್ನು ಅಲ್ಲಂತೂ ಪರಮ ಅಭಾವ ಇರುತ್ತದೆ ನೋಡಿ. ಈಗ ತಾವು ಕೇಳಿದ್ರಿ, ಅದು ಆರ್ದ್ರ ನಕ್ಷತ್ರದ 1ನೇ ಪಾದ. ನೀವು ಹೇಳಿದಂಥ ಸಂಖ್ಯೆ 21. ಅದು ಮಿಥುನ ರಾಶಿ. ರಾಶ್ಯಾಧಿಪತಿ ಬಲಹೀನನಾಗ್ತಾ ಇದ್ದಾನೆ. ಭಾಗ್ಯಸ್ಥಾನದಲ್ಲಿದ್ದಾನೆ, ಆದರೆ ಬಲಹೀನನಾಗಿದ್ದಾನೆ. ಇದು ಎಲ್ಲ ಬಗೆಯ ತೊಡಕುಗಳನ್ನು ಏರ್ಪಾಡು ಮಾಡಿಕೊಡುತ್ತೆ. ಈಗ ಮಳೆ ಬರೋವರೆಗೂ ನೋಡಿ, ಅವನು ಬುಧನ ಸಂಚಾರ ನಿಮಗೆ ಇನ್ನೂ ಒಂದು 3 ತಿಂಗಳು ದಾಟಬೇಕು. ಆಗ ಅವನು ಫಲದಾಯಕನಾಗ್ತಾನೆ. ಅಲ್ಲಿಯವರೆಗೂ ಸ್ವಲ್ಪ ಇಂಥದ್ದು ಒಂದು ವ್ಯಥೆಗಳು ಶುರುವಾಗ್ತಾನೆ ಇರುತ್ತೆ. ನೀವು ವಸ್ತುತಃ ಈ ಹೋಟೆಲ್ಗೆ ಸಂಬಂಧಿಸಿದ ಹಾಗೆ ಏನಾದರೂ ಪ್ರಯತ್ನ ಮಾಡಬಹುದು. ಆ ಕೃಷಿ ಜೊತೆಗೆ ಹೋಟೆಲ್ ರಿಲೇಟೆಡ್ ಅಂದರೆ ಹಾಲು, ಹೈನು ಅಥವಾ ಹೋಟೆಲ್ಗೆ ತರಕಾರಿಯನ್ನು ಒದಗಿಸ್ತಕ್ಕಂಥದ್ದು, ಇಂಥದ್ದು ಏನಾದರೂ ಪ್ರಯತ್ನ ಮಾಡಿದ್ರೆ ಹೆಚ್ಚಿನ ಅನುಕೂಲ ಅನ್ನೋದನ್ನು ಈಗ ತತ್ಕಾಲದ ಪ್ರಶ್ನೆ ಸೂಚಿಸ್ತಾ ಇದೆ. ಹೀಗಾಗಿ ಆ ರೀತಿಯಲ್ಲೂ ಒಂದು ಪ್ರಯತ್ನ ಮಾಡಿ. ಅದು ಪ್ಯಾರಲಲ್
ಇನ್ಕಮನ್ನು ತಂದುಕೊಡ್ತಕ್ಕಂಥ ಪ್ರಯತ್ನ ಆಗುತ್ತೆ. ಅದು ತುಂಬ ಸಹಾಯವಾಗುತ್ತೆ, ಹೆಚ್ಚಿನ ಲಾಭ ಗಳಿಕೆಗೆ ಅವಕಾಶ ಆಗುತ್ತೆ. ಹತ್ತಿರದಲ್ಲಿ ಯಾವುದಾದ್ರು ವಿಷ್ಣು ಸನ್ನಿಧಾನ ಇದ್ದರೆ ಪ್ರತಿ ಬುಧವಾರ ಅಲ್ಲಿಗೆ ತೆಂಗಿನಕಾಯಿ 2 ತೆಂಗಿನಕಾಯಿ ಸಮರ್ಪಣೆ ಮಾಡಿ 12 ಬುಧವಾರ ಮಾಡಿ. ಅದೂ ಕೂಡ ನಿಮ್ಮ ಬದುಕಿಗೆ ಒಂದು ವಿಶಿಷ್ಟ ದಾರಿಯನ್ನು ಸೂಚಿಸುತ್ತೆ. ಸರಳವಾದ ಪರಿಹಾರ. ಇದನ್ನು ನಾನು ಹೇಳಿದ್ದನ್ನು ಯೋಚನೆ ಮಾಡಿ, ಎರಡೂ ಕೂಡ ನಿಮ್ಮ ಬದುಕಿಗೆ ಒಂದು ಮಹಾ ಬೆಳಕಾಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದ ಮಂಜುನಾಥ್ ಅವರೇ ಕರೆ ಮಾಡಿದ್ದಕ್ಕೆ. ಹಾಗೆಯೇ ಕಮಲಾಪುರದಿಂದ ಗಜೇಂದ್ರ ಅವರು ಕರೆ ಮಾಡಿದ್ದಾರೆ. ಗಜೇಂದ್ರ ಅವರೇ ನಮಸ್ಕಾರ. ನಮಸ್ಕಾರ. ಯಾರ ಬಗ್ಗೆ ತಿಳ್ಕೊಬೇಕು ತಾವು? ನಮ್ಮ ಮಗನ ಬಗ್ಗೆ ತಿಳ್ಕೊಬೇಕಾಯ್ತು. ಓಕೆ, ಅವರ ಜನ್ಮ ದಿನಾಂಕ ಹೇಳಿ. 15/4/2016. 15/4/2016. ಓಕೆ. ಸಮಯ 4:30 AM. ಓಕೆ, 4:30 AM. ಓಕೆ, ಬೆಳಿಗ್ಗೆ. ಏನು ಪ್ರಶ್ನೆ? ಭವಿಷ್ಯನ? ಅವ್ರದ್ದು ಓದೋದ್ ಬಗ್ಗೆ ಸ್ವಲ್ಪ ತಿಳ್ಕೊಂಡು. ಖಂಡಿತ ಉತ್ತರಿಸ್ತಾರೆ ಶಾಸ್ತ್ರಿ. ನಮಸ್ಕಾರ ಗಜೇಂದ್ರ ಅವರೇ. ನಮಸ್ಕಾರ ಗುರು. ವಿದ್ಯಾಭ್ಯಾಸ ಹೇಗಿದೆ ಅಂತ ನಿಮ್ಮ ಪ್ರಶ್ನೆ ಅಲ್ವಾ? ಸ್ವಲ್ಪ ಭಾಳ ಆಟ ಮಾಡ್ತಾನೆ. ತುಂಬ ಚೆನ್ನಾಗಿದೆ ವಿದ್ಯಾಭ್ಯಾಸ, ಆತಂಕ ಮಾಡ್ಕೋಬೇಡಿ. ಇಲ್ಲಿ ವಿದ್ಯಾಧಿಪತಿಯಾಗಿರ್ತಕ್ಕಂಥವನು ಅವನು ಭಾಗ್ಯಸ್ಥಾನದಲ್ಲಿದ್ದರೆ ತುಂಬ 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 ಒಳ್ಳೆಯದು. ಮತ್ತು ಚಂದ್ರನು ತುಂಬ ಚೆನ್ನಾಗಿದ್ದಾನೆ. ಹೀಗಾಗಿ ನೋಡಿ 2024 ಇದೇ ಆಗಸ್ಟ್ ನಂತರದಲ್ಲಿ ಇವರಿಗೆ ಬುಧ ಪ್ರಾರಂಭವಾಗುತ್ತೆ. ಬುಧಾದಿತ್ಯ ಯೋಗ ಅಂತ ದ್ವಿತೀಯದಲ್ಲಿದ್ದರೆ ತುಂಬ ಒಳ್ಳೆ ಚೆನ್ನಾಗಿ ಮಾತಾಡೋದು ಇದೆಲ್ಲ ಬಂದುಬಿಡ್ತದೆ. ಆದರೆ ಈಗ ಸಮಯ ಸ್ವಲ್ಪ ಅಭಾವ ಸಮಯ ಅವರಿಗೆ. ಅಂದರೆ ಶನಿ ದಶೆ ಮುಗಿದೋಗುತ್ತೆ ಈಗ ಆಗಸ್ಟಲ್ಲಿ. ಆಗಸ್ಟ್ ಎಂಡಿಗೆ ಆಗಸ್ಟ್ ಆಗ್ತಿದ್ದ ಹಾಗೆಯೇ ನಾವು ಯಾವುದನ್ನು ಸೆಪ್ಟೆಂಬರಿಂದ ನೋಡಿ ತುಂಬ ಚೆನ್ನಾಗಿದೆ. ನೀವು ಆತಂಕ ಮಾಡ್ಕೋಬೇಡಿ, ಚೆನ್ನಾಗಿ ಓದ್ತಾರೆ ಕೂಡ. ಈಗ ಸದ್ಯಕ್ಕೆ ಹತ್ತಿರದಲ್ಲಿ ಯಾವುದಾದ್ರು ಆಂಜನೇಯ ಸ್ವಾಮಿ ಸನ್ನಿಧಾನ ಇದ್ದರೆ ಅಲ್ಲಿ ಒಂದು ಪ್ರತಿ ಶನಿವಾರ ಒಂದು ಪೂಜೆ ಮಾಡಿಸಿ ಪ್ರಸಾದ ಅಥವಾ ಪಂಚಾಮೃತ ಸೇವೆ ಈ ಥರದ್ದು ಏನಾದ್ರು ಅದನ್ನು ಸೇವನೆ ಮಾಡಲಿಕ್ಕೆ ಹೇಳಿ. ತುಂಬ ಸಹಾಯವಾಗುತ್ತೆ, ಆತಂಕ ಬೇಡ. ಚೆನ್ನಾಗಿದೆ, ಮುಂದಿನ ವರ್ಷದಿಂದ ತುಂಬ ಚೆನ್ನಾಗಿರ್ತದೆ, ಯೋಚನೆ ಮಾಡಬೇಡಿ. ಒಳ್ಳೆಯದಾಗಲಿ. ಧನ್ಯವಾದ ಗಜೇಂದ್ರ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನಷ್ಟು ಕರೆಗಳಿಗೆ ಸ್ಪಂದಿಸೋ ಮುನ್ನ ಮುಂದಿನ ರಾಶಿಗಳ ಫಲಾನುಫಲವನ್ನು ತಿಳಿಯುವಂತಹ ಸಮಯ. ಶಾಸ್ತ್ರಿಗಳೇ, ತುಲಾ, ವೃಶ್ಚಿಕ, ಧನಸ್ಸು. ತುಲಾರಾಶಿಯವರಿಗೆ ವಾರದ ಆದಿಯಲ್ಲಿ ಹೇಗಿರ್ತದೆ, ಏನೇನು ಫಲ ಇದೆಯಪ್ಪ ಅಂತಂದರೆ ನೋಡಿ, ಕರ್ಮಾಧಿಪತಿ ತುಂಬ ಚೆನ್ನಾಗಿರೋದ್ರಿಂದ ವಿಶೇಷವಾದ ಲಾಭ ಇದೆ. ಅಂದರೆ ವೃತ್ತಿಗೆ ಸಂಬಂಧಿಸಿದ ಹಾಗೆ ಒಂದು ಸಮಾಧಾನ, ನಿರಾಳತೆ, ಅಥವಾ ನಿಮಗೆ ಬೇಕಾಗಿರ್ತಕ್ಕಂಥ ನಾ ಇಂಥದ್ದು ಮಾಡಬೇಕು ಅಂತಿದ್ದೆ ಅಂತಂದರೆ ಅದೇ ನಿಮ್ಮ ಪಾಲಿಗೆ ಒದಗತಕ್ಕಂಥದ್ದು, ಇದೆಲ್ಲ ತುಂಬ ಚೆನ್ನಾಗಿದೆ ವಾರದ ಆದಿಯಲ್ಲಿ. ಮತ್ತು ಪರಿಶ್ರಮವೂ ಇದೆ. ಮಂಗಳವಾರ ಬುಧವಾರದ ಮಟ್ಟಿಗೆ ವಿಪರೀತವಾದ ವರ್ಕ್ ಪ್ರೆಷರ್ ಅಂತೀವಲ್ಲ, ಅದೂ ಉಂಟಾಗೋ ಸಾಧ್ಯತೆ ಇದೆ. ಇದರ ಜೊತೆಗೆ ನಿಮಗೆ ಸ್ವಲ್ಪ ಈ ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯಗಳು ಕೂಡ ಸೂಚಿಸ್ತಾ ಇದೆ. ವಾರದ ಆದಿಯಲ್ಲಿ ಸ್ವಲ್ಪ ಎಚ್ಚರವಾಗಿರಬೇಕು. ವಾರ ಮಧ್ಯದ ಮಟ್ಟಿಗೆ ಸ್ವಲ್ಪ ಮನಸ್ತಾಪಗಳು, ಪ್ರೀತಿ ಪ್ರೇಮ ಇಂಥ ವಿಚಾರಗಳಲ್ಲಿ ಮನಸ್ತಾಪ. ವ್ಯಾಪಾರ ಇದ್ದರೆ, ಪಾಲುದಾರಿಕೆ ಮಾಡ್ತಾ ಇದ್ದರೆ ಅವರಿಗೆ ನೀವೊಂದು ಯೋಚನೆ ಮಾಡ್ತೀರಾ, ಅವರೊಂದು ಯೋಚನೆ ಮಾಡ್ತಾರೆ, ಅದು ಸರಿ ಹೋಗಲ್ಲ, ಸಮಾನತೆ ಅನ್ನೋದು ಹೊರಟೋಗ್ಬಿಡುತ್ತೆ, ಅಂಥದ್ದೊಂದು ಸೂಚಿಸ್ತಾ ಇದೆ. ಮತ್ತು ಅತಿಯಾದ ಅಪೇಕ್ಷೆಗಳು ನಿಮ್ಮನ್ನು ತೊಡಕು ಹಾಕೋ ಸಾಧ್ಯತೆ ಇದೆ. ಗುರುವಾರ ಆ ಮಟ್ಟಿಗೆ, ಗುರುವಾರದ ಮಟ್ಟಿಗೆ ಸ್ವಲ್ಪ ಸಮಾಧಾನ ಬೇಕು. ಇನ್ನು ವಾರಾಂತ್ಯದಲ್ಲಿ ಚಂದ್ರ ಜನ್ಮಕ್ಕೆ ಬರ್ತಾನೆ, ಇದು ತುಂಬ ಚೆನ್ನಾಗಿದೆ. ಇಷ್ಟಸಿದ್ಧಿಂ ಅಂತ ಏನು ಅಪೇಕ್ಷೆ ಮಾಡ್ತೀರೋ ಅದು ಸಿದ್ಧಿ ಆಗ್ತಕ್ಕಂಥ ಒಂದು ಸಾಧ್ಯತೆ ತುಂಬ ಚೆನ್ನಾಗಿದೆ. ಸ್ವಲ್ಪ ಅಲರ್ಜಿಗಳಾಗೋ ಸಾಧ್ಯತೆ ಇದೆ. ಸ್ಕಿನ್ ಡಿಸೀಸ್ ಇವುಗಳಿಗೆ ಸಂಬಂಧಿಸಿದ ಹಾಗೆ ಸ್ವಲ್ಪ ಅದ್ರ ಬಗ್ಗೆ ಗಮನ ಹರಿಸಿ. ಇನ್ನು ಇದ್ರ ಜೊತೆಗೆ ಇನ್ನೊಂದು ಮುಖ್ಯವಾದ ಒಂದು ತೊಡಕುಂಟಾಗುತ್ತೆ, ಅದು ಸಾಲ ಬಾಧೆ ಸೂಚಿಸ್ತಾ ಇದೆ. ಕಾನ್ಫಿಡೆನ್ಸಿಂದಾಗಿ ತೀರಿಸ್ಬಿಡ್ತೀನಿ ಅಂತ ವಿಪರೀತವಾಗಿ ಮೈ ಮೇಲೆ ಹೇಳ್ಕೊಂಡು ಬಿಡ್ತಕ್ಕಂಥ ಸಾಧ್ಯತೆ ವಾರದ ಅಂತ್ಯದ ಮಟ್ಟಿಗಿದೆ. ಸ್ವಲ್ಪ ಹುಷಾರಾಗಿರಬೇಕು ಇದ್ರ ಬಗ್ಗೆ. ಋಣಮೋಚನ ನರಸಿಂಹ ಸ್ತುತಿ ಅದನ್ನು ಹೇಳ್ಕೊಂಡ್ರೆ ಪರಿಹಾರಕ್ಕೆ ಬಹಳ ಒಳ್ಳೆಯದು. ಅದು ಮನಸ್ಸನ್ನು ಒಂದು ಕೇಂದ್ರೀಕರಿಸುತ್ತೆ. ಇದೆಲ್ಲ ನನ್ನದು ಅನ್ನೋದನ್ನು ಅದು ನಮಗೆ ಜಾಗೃತ ಮಾಡಿಕೊಡುತ್ತೆ. ಹಾಗಾಗಿ ಈ ಪರಿಹಾರವನ್ನು ಮಾಡಿ. ಇನ್ನು ವೃಶ್ಚಿಕ ರಾಶಿ ಗಮನಿಸೋಣ. ವೃಶ್ಚಿಕ ರಾಶಿಯವರಿಗೆ ಕರ್ಮಸ್ಥಾನದಲ್ಲಿ ಚಂದ್ರ ಇದು ತುಂಬ ಒಳ್ಳೆಯದು. ವೃತ್ತಿಯಲ್ಲಿ ಕಾರ್ಯಸಿದ್ಧಿಂ ಅಂತ ಹೇಳುತ್ತೆ. ಸ್ತ್ರೀಯರಿಗೆ ಹೆಚ್ಚಿನ ಫಲ ಅದನ್ನು ಸೂಚಿಸುತ್ತೆ. ಮತ್ತು ಬಹಳ ಮುಖ್ಯವಾಗಿ ಮಾಂದಿಯ ಸಂಚಾರದಿಂದಾಗಿ ವಾರದ ಆದಿಯಲ್ಲಿ ಒಂದು ವಸ್ತು ನಷ್ಟತೆ ಬಹಳ ಇಂಪಾರ್ಟೆಂಟ್ ಅಂತ ಅಂದ್ಕೊಳ್ಳಿ, ಎಲ್ಲ ಮಿಸ್ಪ್ಲೇಸ್ ಆಗಿಬಿಡುತ್ತೆ. ಈ ಥರದ್ದು ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿರಬೇಕು. ವಾರ ಮಧ್ಯದಲ್ಲಿ ವ್ಯಾಪಾರಿಗಳಿಗೆ ತೊಡಕನ್ನು ಸೂಚಿಸ್ತಾ ಇದೆ. ಸ್ವಲ್ಪ ನಿಮಗೂ ಕೂಡ ಚರ್ಮ ಸಂಬಂಧಿ ತೊಡಕುಗಳು ಮತ್ತು ಸಾಲ ಬಾಧೆ ಇದನ್ನು ಸೂಚಿಸ್ತಾ ಇದೆ. ವಾರದ ಮಧ್ಯದಲ್ಲಿ ಸ್ವಲ್ಪ ಹುಷಾರಾಗಿರಿ ವೃಶ್ಚಿಕ ರಾಶಿಯವರು. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಚಂದ್ರ ವೇಗಕ್ಕೆ ಬರ್ತಾನೆ. ಈ ಕಾರಣದಿಂದಾಗಿ ತುಂಬ ಆಪ್ತರ ಜೊತೆಗೆ ಮನಸ್ತಾಪಗಳು, ತುಂಬ ಅಂತರ ಕಾಯ್ದುಕೊಳ್ಬೇಕಾದಂಥ ಒಂದು ಪರಿಸ್ಥಿತಿ ಬಂದುಬಿಡುತ್ತೆ. ತುಂಬ ಇಷ್ಟವಾದವರೇ ಸ್ವಲ್ಪ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡೋದು ಅಂತೀವಲ್ಲ, ಆ ಥರ ಆಗಿಬಿಡುತ್ತೆ. ಆದರೆ ಜನ್ಮಾಧಿಪತಿ ತುಂಬ ಚೆನ್ನಾಗಿರೋದ್ರಿಂದ ಧೈರ್ಯ ನಿಮಗೆ, ಏನೂ ಮಾಡ್ತೀನಿ ಬಿಡು, ಯಾರಿಲ್ಲದೇ ಇದ್ದರೂ ನನ್ನ ಸ್ವಯಂ ಆತ್ಮವಿಶ್ವಾಸ ಇದೆಯಲ್ಲ ಅದು ನಿಮ್ಮನ್ನು ಕಾಪಾಡುತ್ತೆ, ಅದರಲ್ಲಿ ಸಂಶಯ ಇಲ್ಲ. ಸ್ವಲ್ಪ ಮಕ್ಕಳ ವಿಚಾರದಲ್ಲಿ ಉದರ ಬಾಧೆ ಇವೆರಡು ನಿಮಗೆ ಸ್ವಲ್ಪ ತೊಂದರೆ ಮಾಡುತ್ತೆ ವಾರದ ಅಂತ್ಯದಲ್ಲಿ.
ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಒಂದು ಪಂಚಾಮೃತ ಸೇವೆ ಮಾಡಿಸಿ ಪರಿಹಾರಕ್ಕೆ. ಅದು ತುಂಬ ಸಹಾಯವಾಗುತ್ತೆ. ಅದರಿಂದ ನಿಮಗೆ ಮನಸ್ಸು ಚಂಚಲವಾಗೋದಿಲ್ಲ, ನಿರಾಳತೆ ಉಂಟಾಗುತ್ತೆ, ಒಂದು ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ಇನ್ನು ಧನುಸು ರಾಶಿ ನೋಡೋಣ. ಧನುರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಚಂದ್ರ ಚೆನ್ನಾಗಿದ್ದಾನೆ. ಈ ಕಾರಣದಿಂದಾಗಿ ಒಂದು ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗ್ತೀರ. ಒಂದು ದೇವತಾ ದರ್ಶನ ಅಥವಾ ಇನ್ನೇನು ತೀರ್ಥಕ್ಷೇತ್ರ ಇಂಥವುಗಳ ಕಡೆ ಒಂದು ಸ್ವಲ್ಪ ಗಮನ ಆಗುತ್ತೆ. ಆದರೆ ಮಾಂದಿ ಸಪ್ತಮದಲ್ಲಿದ್ದರೆ ದಾಂಪತ್ಯದಲ್ಲಿ ತುಂಬ ಇಷ್ಟಪಟ್ಟವರಲ್ಲಿ ಪ್ರೀತಿ ಪ್ರೇಮ ಇಂಥ ವಿಚಾರಗಳಲ್ಲಿ ಮನಸ್ತಾಪಗಳು ಉಂಟಾಗೋ ಸಾಧ್ಯತೆ ವಾರದ ಆದಿಯಲ್ಲೇ ಪ್ರಾರಂಭದಲ್ಲೇ ಎತ್ಕೊಳ್ತಿದ್ದ ಹಾಗೇ ಈ ಥರದ್ದಾದರೆ ಮನಸ್ಸಿಗೆ ಸ್ವಲ್ಪ ಬೇಜಾರಾಗುತ್ತೆ. ಅದಕ್ಕೆ ನಿವಾರಣೆ ಹೇಳ್ತೀನಿ ಆಮೇಲೆ. ಇನ್ನು ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಉದರ ಬಾಧೆಯನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಮೈಂಡ್ ಫ್ಲಕ್ಚುಯೇಟ್ ಆಗುತ್ತೆ, ಅಂದರೆ ಒಂದು ಚಂಚಲತೆ ಅಂತೀವಲ್ಲ ಆ ಥರದ್ದು ಉಂಟಾಗೋ ಸಾಧ್ಯತೆ ಇದೆ ವಾರದ ಮಧ್ಯಭಾಗದಲ್ಲಿ. ಸ್ವಲ್ಪ ಅದರ ಕಡೆ ಗಮನ ತೆಗೆದುಕೊಳ್ಳಿ. ವೃತ್ತಿಯ ಅಧಿಪತಿ ಬಲಹೀನನಾಗ್ತಾ ಇದ್ದಾನೆ. ಈ ಕಾರಣದಿಂದಾಗಿ ಸ್ವಲ್ಪ ತೊಡಕುಗಳು ವಿಘ್ನಗಳು ಸಂಭವಿಸೋ ಸಾಧ್ಯತೆ ಇದೆ. ನಿಮಗೆ ವಾರದ ಅಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ. ಚಂದ್ರ ಲಾಭದಲ್ಲಿರೋ ಕಾರಣದಿಂದಾಗಿ ಈ ಹಾಲು ಹೈನು ವ್ಯಾಪಾರ ಮಾಡ್ತಾ ಇರ್ತಕ್ಕಂಥವ್ರು, ವಾಟರ್ ಸೋರ್ಸಲ್ಲಿ ಕೆಲಸ ಮಾಡೋರಿಗೆಲ್ಲ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಲಾಭ ಕಾಣಲಿಕ್ಕೆ ಅವಕಾಶ ಖಂಡಿತ ಇದೆ. ವಾರದ ಅಂತ್ಯದಲ್ಲಿ ನಿಮಗೆ ಪ್ರಯಾಣ ಹಾಗೂ ಬಂಧು ಮಿತ್ರರ ಜೊತೆಗೆ ಸ್ವಲ್ಪ ಮನಸ್ತಾಪಗಳಾಗಬಹುದು. ಸ್ವಲ್ಪ ಹುಷಾರಾಗಿರಿ. ಈ ಬಂಧುಗಳು ಅಂದರೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ಕೆಲವೊಮ್ಮೆ ತುಂಬ ಚೆನ್ನಾಗಿರ್ತದೆ ನಂಟು, ಕೆಲವೊಮ್ಮೆ ತುಂಬ ಹಾಳಾಗಿಬಿಡುತ್ತೆ. ಇದು ಅತಿಯಾದರೆ ಸಹಿಸೋದು ಕಷ್ಟ. ಸ್ವಲ್ಪ ಅಂತರ ಕಾಯ್ದುಕೊಳ್ಳೋಣ ಅಂದರೆ ಅದೂ ಕಷ್ಟ ಆಗಿಬಿಡುತ್ತೆ. ಒಂದು ಹದದಲ್ಲಿ ಮೇಂಟೈನ್ ಮಾಡಬೇಕು ಇವರನ್ನು. ಆ ಥರದ್ದು ಒಂದು ಲಕ್ಷಣ ಇದೆ. ಇದಕ್ಕೇನಪ್ಪ ಪರಿಹಾರ ಅಂತಂದರೆ ನೋಡಿ, ನಾಗಸನ್ನಿಧಾನಕ್ಕೆ ಒಂದು ಪಂಚಾಮೃತ ಸೇವೆ ಮಾಡಿಸಿ. ಅದು ನೋಡಿ, ಹೃದಯ ಸಂಬಂಧಿ ತೊಂದರೆಗಳು, ಶ್ವಾಸಕೋಶ ಸಂಬಂಧಿ ಎಷ್ಟು ಜನ ಕೆಮ್ಮು ಶುರುವಾಗಿದೆಯಲ್ಲ, ಇದರ ನಿವಾರಣೆಗೂ ಅದು ಕಾರಣವಾಗುತ್ತೆ. ನಾಗಾರಾಧನೆ ಮಾಡಿ ಒಂದು ಆರೋಗ್ಯ ದೃಷ್ಟಿಯಿಂದಲೂ ಒಂದು ಬಾಂಧವ್ಯವನ್ನು ಕಾಪಾಡಿಕೊಳ್ಳೋ ದೃಷ್ಟಿ ಎರಡೂ ರೀತಿಯಲ್ಲಿ ಅನುಕೂಲ ಆಗುತ್ತೆ. ಇದು ಧನಸ್ಸುವರೆಗಿನ ಫಲ. ಮುಂದಿನ ರಾಶಿಗಳ ಫಲಾನುಫಲ, ಅದರ ಜೊತೆಗೆ ಇನ್ನಷ್ಟು ತಮ್ಮ ಕರೆಗಳಿಗೆ ಸ್ಪಂದಿಸ್ತಾರೆ ಶಾಸ್ತ್ರಿಗಳು. ರಾಶಿ ಫಲವನ್ನು ನೋಡುವಂಥ ಸಮಯ ಶಾಸ್ತ್ರಿಗಳೇ. ಕೊನೆಯ 3 ರಾಶಿಗಳ ಫಲಾನುಫಲ ನೋಡೋಣ. ಮಕರ ರಾಶಿಯವರಿಗೆ ಹೇಗಿದೆಯಪ್ಪ ವಾರದ ಆದಿಯಲ್ಲಿ ಗಮನಿಸೋಣ. ಅಷ್ಟಮಾಧಿಪತಿ ಮತ್ತು ಮಾಂದಿ ಎರಡೂ ಸೇರಿಕೊಂಡ್ರೆ ಸ್ವಲ್ಪ ಶತ್ರುಗಳ ಸಾಲಬಾಧೆ, ದೇಹಕ್ಕೆ ಪೆಟ್ಟಾಗೋದು, ತರಚೋದು, ಗಾಯಗಳಾಗೋದು ಇಂಥದ್ದೆಲ್ಲ ಇದೆ. ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಪ್ರಯಾಣದಲ್ಲಿ ಮಾಂದಿಯಿಂದಾಗಿ ಪ್ರಯಾಣದಲ್ಲಿ ತೊಂದರೆ, ಸ್ವಲ್ಪ ಮಟ್ಟಿಗೆ ಮಕ್ಕಳ ವಿಚಾರದಲ್ಲಿ ಅವರ ವಿಚಾರದಲ್ಲಿ ಅತಿಯಾಗಿ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಈ ಥರದ್ದೆಲ್ಲ ಇದೆ. ಆದರೆ ವೃತ್ತಿಯಲ್ಲಿ ಅನುಕೂಲಗಳ ಇದೆ. ಲಾಭಾಧಿಪತಿ ಕರ್ಮಾಧಿಪತಿ ಒಟ್ಟಾಗಿದ್ದಾರೆ ಜನ್ಮದಲ್ಲಿ, ಹೀಗಾಗಿ ಕೆಲಸಕ್ಕೆ ತೊಂದರೆ ಆಗೋದಿಲ್ಲ, ಯೋಚನೆ ಮಾಡಬೇಡಿ. ವಾರದ ಇಡೀ ನಿಮಗೆ ಕೆಲಸದ ಮಟ್ಟಿಗೆ ಹೆಚ್ಚಿನ ಅನುಕೂಲವೇ ಇದೆ. ಇನ್ನು ವಾರದ ಅಂತ್ಯದಲ್ಲಿ ನಿಮಗೆ ಗಮನಿಸ್ಕೊಂಡ್ರೆ ಚಂದ್ರ ಚೆನ್ನಾಗಿ ಅಂದರೆ ವೃತ್ತಿ ಸ್ಥಾನಕ್ಕೆ ಬಂದಾಗ ಹೆಚ್ಚಿನ ಅನುಕೂಲ ಇದೆ. ವೃತ್ತಿಯಲ್ಲಿ ಕೆಲಸಗಳು ಸುಲಭವಾಗಿ ಆಗುತ್ತೆ. ಸ್ತ್ರೀಯರಿಗೆ ಹೆಚ್ಚಿನ ಬಲ, ಸಂಗಾತಿಯಿಂದ ಸಹಕಾರ, ಅವರಿಂದಲೂ ಕೆಲಸಕ್ಕೆ ಸಹಾಯ, ಈ ಥರದ್ದೆಲ್ಲ. ಏನು ಒಂದು ಅಡುಗೆ 10 ನಿಮಿಷ ಲೇಟ್ ಆಗೋದು 10 ನಿಮಿಷ ಮುಂಚೆ ಮಾಡಿದ್ರೆ ಬೇಗ ಹೋಗ್ಬೋದಲ್ಲ, ಆ ಥರದ್ದಾದರೂ ಒಂದು ಅನುಕೂಲ. ಸಣ್ಣ ಪುಟ್ಟ ಅನುಕೂಲಗಳೇ ನಿಮಗೆ ದೊಡ್ಡ ಒಂದು ಸಂತೋಷ ತಂದುಕೊಡುತ್ತೆ, ಸಂಶಯ ಇಲ್ಲ. ಚೆನ್ನಾಗಿದೆ, ಹೆಚ್ಚಿನ ಆತಂಕ ಬೇಡ. ಈ ಒಂದು ಪರಿಹಾರಕ್ಕೆ ಆರೋಗ್ಯದ ದೃಷ್ಟಿಯಿಂದ ನಾಗ ಕವಚ ಕೇಳಿಸ್ಕೊಳ್ಳಿ. ಅದು ಈ ಹೃದ್ರೋಗ ಅಥವಾ ಶ್ವಾಸಕೋಶ ಸಮಸ್ಯೆಗಳು, ಕೆಮ್ಮು, ಕಫ ಈ ಥರದಕ್ಕೆಲ್ಲ ಹೆಚ್ಚಿನ ಅನುಕೂಲ ಮಾಡಿಕೊಡುತ್ತೆ, ಅದು ಬೇಕಾಗಿದೆ. ಇನ್ನು ಕುಂಭರಾಶಿ ಗಮನಿಸೋಣ. ಕುಂಭರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ವಾರದ ಪ್ರಾರಂಭದಲ್ಲೇ ಚಂದ್ರನ ಸಹಾಯ. ಪಂಚಮದ ಮಾಂದಿಯಿಂದಾಗಿ ಬೌದ್ಧಿಕ ಕುಸಿತ ಇದೆ, ಆಲೋಚನಾ ಶಕ್ತಿ ಕಳ್ಕೊಂಡ್ಬಿಡೋ ಸಾಧ್ಯತೆ. ಆದರೆ ಚಂದ್ರ ಸಹಾಯ ಮಾಡ್ತಾನೆ, ಇದು ನಿಮಗೆ ತುಂಬ ಸಹಾಯವಾಗುತ್ತೆ. ಸಂಗಾತಿಯ ಸಹಕಾರ, ಅವರೊಂದು ಮಾರ್ಗದರ್ಶನ, ಇದೆಲ್ಲ ನಿಮಗೆ ಮೆಂಟಲಿ ಒಂದು ಸಪೋರ್ಟನ್ನು ತಂದುಕೊಡೋದು, ಅದರ ಸಂಶಯ ಇಲ್ಲ. ಇನ್ನು ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ಕೆಲಸದಲ್ಲಿ ಹೆಚ್ಚಿನ ತೊಡಕುಗಳು ಮತ್ತು ಪರಿಶ್ರಮ ಹೆಚ್ಚು, ಇದನ್ನು ಸೂಚಿಸ್ತಾ ಇದೆ. ಇನ್ನು ಮಾರ್ಗದಲ್ಲಿ ಅಂದರೆ ಪ್ರಯಾಣಕ್ಕೆ ತೊಂದರೆ ಆಗ್ತಕ್ಕಂತಹ ಸಾಧ್ಯತೆ ವಾರದ ಮಧ್ಯದಲ್ಲಿ, ಮತ್ತು ತುಂಬ ವೇಟಿಂಗ್ ಕಾಯ್ತಕ್ಕಂಥದ್ದು ಇದೆಯಲ್ಲ, ಅದು ತುಂಬ ನಿಮಗೆ ತಲೆ ಕೆಟ್ಟು ಹೋಗುತ್ತೆ. ಆ ಥರದ್ದೊಂದು ಸನ್ನಿವೇಶ ನಿರ್ಮಾಣ ಆಗುತ್ತೆ ವಾರ ಮಧ್ಯಭಾಗದಲ್ಲಿ. ಸಹೋದರಲ್ಲಿ ಭಿನ್ನಾಭಿಪ್ರಾಯ, ಗಂಟಲ ಬಾಧೆ, ಕಿವಿ ಸಮಸ್ಯೆ ಇವುಗಳೆಲ್ಲ ಇದ್ದಾವೆ. ಸ್ವಲ್ಪ ವಾರ ಮಧ್ಯದಲ್ಲಿ ನಿಮಗೆ ಹೆಚ್ಚಿನ ತೊಡಕನ್ನು ಸೂಚಿಸುತ್ತೆ. ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ನೋಡಿ, ಚಂದ್ರನ ಬಲ ತುಂಬ ಚೆನ್ನಾಗಿದೆ. ಈ ಧರ್ಮ ಕಾರ್ಯಗಳು, ಪೂಜೆ ಪುನಸ್ಕಾರ ಇಂಥವುಗಳಲ್ಲಿ ಭಾಗಿಯಾಗೋದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ. ಫುಡ್ ಇನ್ಫೆಕ್ಷನ್ ಆಗ್ತಕ್ಕಂಥ ಸಾಧ್ಯತೆ. ಜಂಕ್ ಫುಡ್, ಹೊರಗಿನ ಆಹಾರ ಆದಷ್ಟು ಕಡಿಮೆ ಮಾಡಿದ್ರೆ ಬಹಳ ಒಳ್ಳೆಯದು. ವೀಕೆಂಡ್ಸಲ್ಲಿ ತುಂಬ ಇದು ಆಗುತ್ತೆ. ಹೆಚ್ಚಿನ ಮನೆ ಬಿಟ್ಬಿಟ್ಟು ಹೊರಗಡೆ ಹೋಗ್ತೀವಲ್ಲ, ಅದು ಒಳ್ಳೆಯದಲ್ಲ, ಅದನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿರಿ. ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಆಹಾರ ವ್ಯತ್ಯಾಸದಿಂದ ಆರೋಗ್ಯ ಹಾಳಾಗೋ ಸಾಧ್ಯತೆ ಅಧಿಕವಾಗಿದೆ. ಈ ಕಾರಣದಿಂದ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ಕುಂಭರಾಶಿಯವರು. ಇನ್ನು ಮೀನರಾಶಿ.
ಮೀನರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಅನುಕೂಲ, ಆದರೆ ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರವಾಗಿರಬೇಕು. ನೀವು ಕಲಹ ಪ್ರಾರಂಭವಾಗುತ್ತೆ, ಪ್ರಯಾಣಿಕರು ಹಾಗೂ ಚಾಲಕರ ನಡುವೆ ಇರಬಹುದು, ಅಥವಾ ಇನ್ನೇನೋ ರಸ್ತೆ ಮಧ್ಯೆನೇ ಶುರುವಾಗ್ಬಿಡುತ್ತೆ ದೊಡ್ಡ ದುರಂತ. ಈ ಥರದ್ದೆಲ್ಲ ಇದೆ, ಸ್ವಲ್ಪ ಹುಷಾರಾಗಿರಬೇಕು ಮೀನರಾಶಿಯವರು. ಇನ್ನು ವಾರ ಮಧ್ಯಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಸಹೋದರಲ್ಲಿ ಭಿನ್ನಾಭಿಪ್ರಾಯಗಳು, ಹಣಕಾಸು, ಕುಟುಂಬದಲ್ಲಿ ಹಣಕಾಸಿನ ವ್ಯತ್ಯಾಸ, ಇದು ಒಂದು ರೀತಿಯ ತೊಡಕು ಸೂಚಿಸ್ತಾ ಇದೆ. ವಿದ್ಯಾರ್ಥಿಗಳಿಗೆ ತೊಡಕುಗಳು, ತೊಂದರೆಗಳು, ಬಯಸ್ಕೊಳ್ಳೋದು, ಈ ಥರದ್ದೆಲ್ಲ ಇದೆ ವಾರದ ಮಧ್ಯಭಾಗದಲ್ಲಿ. ಆದರೆ ಚಂದ್ರ ಕೇತು ಸಪ್ತಮದಲ್ಲಿದ್ದಾಗ ದಾಂಪತ್ಯದಲ್ಲೂ ಭಿನ್ನಾಭಿಪ್ರಾಯಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸಿಂದಾಗಿ ತೊಂದರೆಗಳು, ಈ ಥರದ್ದೆಲ್ಲ ಇದೆ. ವಾರ ಮಧ್ಯೆ ನಿಮಗೂ ಕೂಡ ಅಷ್ಟು ಶುಭವಾಗಿಲ್ಲ, ಕಹಿಯಾಗಿದೆ. ಅದೃಷ್ಟವಶಾತ್ ಧನಾಧಿಪತಿ ಚೆನ್ನಾಗಿರೋದ್ರಿಂದಾಗಿ ಹಣಕಾಸಿಗೆ ಅಷ್ಟು ಕೊರತೆ ಆಗೋದಿಲ್ಲ. ಸಣ್ಣ ಪುಟ್ಟ ತೊಡಕುಗಳು, ಭಿನ್ನಾಭಿಪ್ರಾಯಗಳು ಬರ್ತೀವಿ ವಿನಃ, ಆದರೆ ಹಣಕ್ಕೆ ಕೊರತೆ ಆಗೋದಿಲ್ಲ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಸ್ವಲ್ಪ ಅಲರ್ಜಿ, ಚರ್ಮ ಸಂಬಂಧಿ ತೊಂದರೆಗಳು, ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ. ಇವುಗಳ ಬಗ್ಗೆ ಮಟ್ಟಿಗೆ ಸ್ವಲ್ಪ ಹುಷಾರಾಗಿರಬೇಕು. ಸ್ತ್ರೀಯರಿಗೆ ಸ್ವಲ್ಪ ವ್ಯಥೆ, ನಷ್ಟ ಇಂಥದ್ದೆಲ್ಲ ಇದೆ. ಮಾನಸಿಕವಾಗಿ ಕುಗ್ಗುತ್ತೀರ. ಇದರ ನಿವಾರಣೆ ಏನಪ್ಪ? ದುರ್ಗಾ ಸನ್ನಿಧಾನದಲ್ಲಿ ಒಂದು ರುದ್ರಾಭಿಷೇಕ ಮಾಡಿಸಿ, ಅದು ತುಂಬ ಸಹಾಯವಾಗುತ್ತೆ. ಆ ತೀರ್ಥ ಸೇವನೆ ಮಾಡಿ, ಕುಟುಂಬದವರೆಲ್ಲ ಎಲ್ಲರಿಗೂ ಅದನ್ನು ಆ ತೀರ್ಥ ಕುಡಿ, ಅದು ತುಂಬ ಸಹಾಯವಾಗುತ್ತೆ. ಇದು 12 ರಾಶಿಗಳ ಫಲಾಫಲ. 12 ರಾಶಿಗಳ ಫಲಾನುಫಲವನ್ನು ತಿಳ್ಕೊಂಡ್ವಿ. ಕಾಲರ್ ಇದ್ದಾರೆ, ಬೆಂಗಳೂರಿನಿಂದ ಯತೀಶ್ ಅವರು ಕರೆ ಮಾಡಿದ್ದಾರೆ. ಯತೀಶ್ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ತಿಳ್ಕೊಬೇಕು ತಾವು? ನನ್ನ ಬಗ್ಗೆನೇ ಮೇಡಮ್. ಓಕೆ, ತಮ್ಮ ಜನ್ಮ ದಿನಾಂಕ ಹೇಳಿ. 07/01/1997. ಓಕೆ, 7/1/97 ಅಲ್ವಾ? ಸಮಯ? ಹೌದು, ಬೆಳಗ್ಗೆ 6:19. ಬೆಳಗ್ಗೆ 6:19ಕ್ಕೆ. ಏನು ಪ್ರಶ್ನೆ? ಅದೇ ಉದ್ಯೋಗದ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಸ್ವಲ್ಪ ಜಾಬ್ ಅನ್ಸ್ಟೇಬಲ್ ಆಗಿದೆ. ಖಂಡಿತ ಉತ್ತರಿಸ್ತಾರೆ ಶಾಸ್ತ್ರಿಗಳು ತಮಗೆ. ನಮಸ್ಕಾರ ಯತೀಶ್ ಅವರೇ. ನಮಸ್ಕಾರ. ಉದ್ಯೋಗದ ಕುರಿತಾಗಿ ತಮ್ಮ ಪ್ರಶ್ನೆ ಇತ್ತು. ಈಗ ಶುಕ್ರದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಗುರುವಿನ ಭುಕ್ತಿ ನಡೀತಾ ಇದೆ. ಗುರು ನಿಮ್ಮ ಜಾತಕದಲ್ಲಿ ನೀಚ ಸ್ಥಾನದಲ್ಲಿದ್ದಾನೆ. ಅಟ್ ಪ್ರೆಸೆಂಟ್ ಆತ ಷಷ್ಠದಲ್ಲಿದ್ದಾನೆ ನಿಮ್ಮ ರಾಶಿಯಿಂದ. ನೋಡಿ, ಮೇ ನಂತರದಲ್ಲಿ ಉದ್ಯೋಗಕ್ಕೆ ಅನುಕೂಲ ಉಂಟಾಗುತ್ತೆ, ಆತಂಕ ಮಾಡ್ಕೋಬೇಡಿ. ಆನಂತರದಲ್ಲಿ ನಿಮ್ಮ ರಾಶಿಯಿಂದ ಕರ್ಮಾಧಿಪತಿಯಾಗಿರ್ತಕ್ಕಂಥ ರವಿಗೂ ಒಂದಷ್ಟು ಬಲ ಬಂದುಬಿಡುತ್ತೆ. ಇದೆಲ್ಲ ನಿಮಗೆ ಹೆಚ್ಚಿನ ಅನುಕೂಲ ಉಂಟು ಮಾಡ್ತಕ್ಕಂಥ ಲಕ್ಷಣವೇ. ಈಗ ತತ್ಕಾಲದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ, ಈಗ ಪರಿಹಾರಕ್ಕೇನಪ್ಪ ಅಂತಂದರೆ ನೋಡಿ, ಹತ್ತಿರದಲ್ಲಿ ಯಾವುದಾದ್ರು ಗುರು ಸನ್ನಿಧಾನ ಇದ್ದರೆ, ಗುರುಮಂದಿರ ಇದ್ದರೆ ಅಲ್ಲಿಗೆ ಪ್ರತಿ ಗುರುವಾರ ಈ ಹಯಗ್ರೀವ ಅಂತ ಬರ್ತದೆ, ಅಲ್ಲಿ ಹೋಗಿ ಕೇಳಿ ಹಯಗ್ರೀವ ನೈವೇದ್ಯವನ್ನು ಮಾಡಿಸಿ ಅದನ್ನು ಸ್ವಲ್ಪ ಪ್ರಸಾದ ತಗೊಳ್ಳಿ. 9 ಗುರುವಾರ ಮಾಡಿ, ಅಷ್ಟರಲ್ಲಿ ನಿಮಗೆ ಖಂಡಿತ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದ ಯತೀಶ್ ಅವರೇ ಕರೆ ಮಾಡಿದ್ದಕ್ಕೆ. ಶಾಸ್ತ್ರಿಗಳೇ, ಇನ್ನು ಮಂತ್ರದಲ್ಲಿರುವಂತಹ ಪರಿಹಾರ, ವಿಘ್ನ ನಿವಾರಣೆಗೆ ಯಾವ ರೀತಿ? ಸಾಮಾನ್ಯವಾಗಿ ನೋಡಿ, ಕೆಲಸ ಆಗ್ತಾ ಇರಲ್ಲ, ಪ್ರಯತ್ನ ಮಾಡ್ತಾ ಇರ್ತಾರೆ, ಪೂರ್ಣ ಆಗ್ತಾ ಇರಲ್ಲ. ಇನ್ನೊಂದು ತೊಡಕುಗಳು ಬರ್ತಾ ಇರುತ್ತೆ. ಏನು ಪ್ರಾರಂಭ ಮಾಡ್ತೀನಿ, ಏನೋ ಇದೊಂದು ಶುರು ಮಾಡೋಣ ಅಂತಂದರೆ ಆಲಸ್ಯದಿಂದ ಹಿಡಿದು ಬೇರೆ ರೀತಿಯ ಒಂದು ತೊಡಕುಗಳು ಬರ್ತಾ ಇರುತ್ತೆ. ಇದಕ್ಕೇನಪ್ಪ ಮಾಡೋದು, ಇದಕ್ಕೇನು ಪರಿಹಾರ ಅಂತ ನೀವು ಯೋಚನೆ ಮಾಡ್ತಾ ಇದ್ದರೆ ಒಂದು ಸರಳವಾದ ಸುಲಭವಾದ ಮಂತ್ರ ಇದೆ. ಇದನ್ನು 21 ಬಾರಿ ಪ್ರತಿ ದಿವಸ ಹೇಳ್ಕೊಂಡ್ರೆ ಬಹಳ ಸಿದ್ಧಿಯಾಗುತ್ತೆ. ಪ್ರತಿ ದಿವಸ ಹೇಳ್ಕೊಳ್ಬಹುದು. ಇದಕ್ಕೆ ಯಾರೂ ಲಿಂಗಭೇದವಿಲ್ಲ, ಜಾತಿ ಭೇದವಿಲ್ಲ, ಎಲ್ಲರೂ ಹೇಳ್ಕೊಳ್ಳಿ. ಸುಮುಖಶ್ಚೈಕದಂತಶ್ಚ ಕಪಿಲೋ ಗಜಕರ್ಣಕಃ ಲಂಬೋದರಶ್ಚ ವಿಕಟೋ ವಿಘ್ನನಾಶೋ ಗಣಾಧಿಪಃ ಧೂಮ್ರಕೇತುರ್ಗಣಾಧ್ಯಕ್ಷೋ ಬಾಲಚಂದ್ರೋ ಗಜಾನನಃ. ಇದು ಒಂದೊಂದು ನಾಮದಲ್ಲೂ ಒಂದೊಂದು ವಿಶೇಷವಾದ ಶಕ್ತಿಯನ್ನು ನಾವು ಕಾಣ್ತಾ ಇರ್ತಕ್ಕಂಥದ್ದು. ಇದು ಪ್ರತಿ ದಿವಸ ಇದನ್ನು ಹೇಳ್ಕೊಳ್ಬಹುದು. ವಕ್ರತುಂಡ, ಶೂರ್ಪಕರ್ಣ, ಹೇರಂಬ, ಸ್ಕಂದ ಪೂರ್ವಜ, ಇದೆಲ್ಲ 16 ಆತನ ನಾಮಾವಳಿಗಳು. ಒಂದೊಂದು ವಿಶಿಷ್ಟವಾಗಿರ್ತಕ್ಕಂಥದ್ದು. ಪ್ರತಿ ದಿವಸ ಇದನ್ನು ಸೇವ್ ಮಾಡಿಟ್ಕೊಳ್ಳಿ, ಒಂದು ಫೋಟೋ ತೆಗೆದುಕೊಳ್ಳಿ. ಆ ತೆಗೆದಿಟ್ಕೊಂಡು ಪ್ರತಿ ದಿವಸ ನೀವು ಈ ಮಂತ್ರವನ್ನು ಹೇಳ್ಕೊಳ್ಬಹುದು. ಯಾವುದೇ ರೀತಿಯ ತೊಡಕುಗಳಿದ್ದರೆ, ಕೆಲಸ ಆಗ್ತಾ ಇಲ್ಲ, ವಿಘ್ನ ಸಂಭವಿಸ್ತಾ ಇದೆ, ಈ ಥರದಕ್ಕೆಲ್ಲದಕ್ಕೂ ಇದು ಅನುಕೂಲ ಆಗುತ್ತೆ, ಹೇಳಬಹುದು. 21 ಬಾರಿ ಹೇಳಬೇಕು. ಖಂಡಿತ ಧನ್ಯವಾದಗಳು ಶಾಸ್ತ್ರಿಗಳು, ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಇದು ಈ ವಾರ ಭವಿಷ್ಯ ಕಾರ್ಯಕ್ರಮದ ವಿಶೇಷತೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಶುಭ ದಿನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.